ಶರಣ ಶರಣ. ಹಾ ಶರಣತಿ ಸರ್. ಮತ್ತೆ ಆರಾಮಿದ್ದೀರಿ? ಹಾ ಆರಾಮ್ ಸರ್. ಅದೇ ಇದು ಅವಾಗ್ಲೇ ವಿಷಯ ಮಾತಾಡ್ತಿದ್ವಲ್ಲ, ಈ ತಾಳಿ ಮಾಂಗಲ್ಯ. ಹಾ ಅದು ಮಂಗಲದ ಬಗ್ಗೆ ಅದೇನೋ ವಿಶ್ಲೇಷಣೆ ಇತ್ತಲ್ಲ ಸರ್, ಆ ಬಗ್ಗೆ ಮಾತಾಡಿ. ಅದೊಂದು ವಿಷಯದ ಬಗ್ಗೆ ಏನಂತಂದ್ರೆ, ಇಲ್ಲೇ ಈ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಮದುವೆ ಅಂತ ಬರ್ತದೆ. ಹಾ ಹಾ ಮದುವೆ ಅಂತ ಬಂದಾಗ್ಲೇ ಈ ತಾಳಿ ಅಂತ ಬರೋದು. ಹೌದೇನ್ರಿ? ಹಾ ಹಾ ಹೌದಲ್ಲ? ಹಾ ಹಾ ಅದು ಒಂದು ಮಾಡ್ಕೊಂಡಿದ್ದಾರೆ ಸರ್ ವ್ಯವಸ್ಥೆ. ಅಲ್ರಿ, ಮದುವೆ ಇರ್ಲಾರ್ದಂತೂ ಯಾರಿಗೂ ಮಾಂಗಲ್ಯ ತಾಳಿ ಅಂತ ಬರಂಗಿಲ್ಲಲ್ಲ. ಮದುವೆ ಹೇಳೋದನ್ನ ಕಟ್ಟೋದು ಅದು. ಹಾ ಆ ಸಂಸ್ಕಾರ ಇದೆ, ತಾಳಿ ಸಂಸ್ಕಾರ. ಇಲ್ಲೇ ಈ ಮದುವೆ ಅನ್ನೋದು ಮೂಲದೊಳಗ, ಮೊಟ್ಟ ಮೊದಲು ಮಾನವ ಸಂಸ್ಕೃತಿ ಒಳಗ ಮದುವೆ ಅನ್ನೋದು ಮೊದ್ಲು ಇರ್ಲಿಲ್ಲ. ಹಾ ಹಾ ಅಲ್ಲಿ ಹೆಂಗಿತ್ತು, ಒಬ್ಬ ಗಂಡಿಗೆ ಒಂದು ಹೆಣ್ಣು ಇಷ್ಟ ಆದ, ಒಂದು ಹೆಣ್ಣಿಗೆ ಒಬ್ಬ ಗಂಡು ಇಷ್ಟ ಆದ ಅಂದ್ರೆ ಅವ್ರಿಬ್ರು ಒಂದು ಮದುವೆ. ಹಾ ಹಾ ಮನಸ್ಸುಗಳ ಮಿಲನ ಆದಾಗ ದೇಹ ಮಿಲನ ಆಯ್ತು. ಅವ್ರಿಬ್ರು ನ್ಯಾಚುರಲ್ ಆಗಿ ಕೂಡ್ತಿದ್ರು. ಹೌದಲ್ಲ? ಅಷ್ಟೇ. ಅದೇ ಇಬ್ರು ಕೂಡುದೇ ಅದು ಮದುವೆ. ಆಮೇಲೆ ಇದು ಬರ್ತಾ ಬರ್ತಾ ಮನುಷ್ಯ ಬೌದ್ಧಿಕವಾಗಿ ಬೆಳವಣಿಗೆ ಆಗ್ತಾ ಒಂದು ಪೊಸೆಸಿವ್ನೆಸ್ ಅಂತ ಬರ್ತದ. ಅಂದ್ರೆ ಇವು ನನಗೇ ಬೇಕು. ಅದೇ ರೀತಿ ಒಂದು ಹೆಣ್ಣಿಗೆ ಇವನ್ ನನಗೇ ಬೇಕು. ಆ ಹೆಣ್ಣು ಇನ್ನೊಬ್ಬನ ಇಷ್ಟ ಪಡೋದು ಇವ ಸಹಿಸಲ್ಲ, ಇನ್ನೊಬ್ಬಕಿನ ಇಷ್ಟ ಪಡೋದನ್ನ ಆಕೆ ಸಹಿಸಲ್ಲ. ಹೌದಲ್ಲ ರೀ? ಇದಕ್ಕ ಪೊಸೆಸಿವ್ನೆಸ್ ಅಂತ ಹೇಳ್ತಾರ. ಹೌದೇನ್ರಿ? ಅಂದ್ರೆ ಇದು ಒಂದು ಪ್ರೀತಿಗೆ ಇರ್ಬೇಕಾದಂತ ಒಂದು ಗುಣಧರ್ಮ. ಹಾ 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 ಅದು ಇನ್ನೊಬ್ಬನ ಇಷ್ಟಪಡೋದು, ಇನ್ನೊಬ್ಬನ ಸೇರುವುದು ಸಹಿಸಲ್ಲ ಒಬ್ರಿಗೊಬ್ರು. ಅದು ತನ್ನ ಪ್ರಾಪರ್ಟಿ, ಅದು ತನಗೆ ಸೇರ್ಬೇಕು ಅನ್ನೋದು ಸ್ವಾರ್ಥತೆ ಇರುತ್ತೆ ಪ್ರೀತಿಯಲ್ಲೂ ಕೂಡ. ಹೌದಲ್ಲ ರೀ? ಇದು ಪ್ರೀತಿಯಲ್ಲಿ ಇದು ಐತಿ. ಇದು ಹೌದಲ್ಲ ರೀ? ಈ ಗುಣಧರ್ಮ ಹೊಂದೈತಿ ಇದು. ಕರೆಕ್ಟ್ ಸರ್, ಕರೆಕ್ಟ್. ಇದು ಮೂಡಿದ ನಂತರ, ಇದು ಬೆಳೆದ ನಂತರ ಅವಾಗ ಬಂದಿದ್ದು ಮದುವೆ. ಅವಾಗ ಈ ಮದುವೆ ಆಗ್ಬೇಕು. ಮದುವೆ ಆದ್ರೆ ಅವ್ರಿಬ್ರು ಸಂಬಂಧ, ಅವ್ರನ್ನ ಇನ್ನೊಬ್ರು ಯಾರು ಎಂಟ್ರಿ ಕೊಡಬಾರದು. ಈ ಪದ್ಧತಿ ಬಂತು. ಈ ಮದುವೆ ಪದ್ಧತಿ ಒಂದೊಂದು ಭಾಗದೊಳಗ ಒಂದೊಂದು ರೀತಿಯಾಗೈತಿ. ಬೇರೆ ಬೇರೆ ಇರ್ತಾವ. ಹೌದಲ್ಲ ರೀ? ಎಲ್ಲಾ ಭಾಗದೊಳಗೂ ಒಂದೇ ತರನಾದ ಮದುವೆ ಪದ್ಧತಿ ಇಲ್ಲ. ಅವರವರ ಸಂಪ್ರದಾಯ ಪ್ರಕಾರ ಅವ್ರು ಮಾಡ್ಕೊಂಡಿರ್ತಾರೆ. ಹಿಂದೂ ಬೇರೆ ಮಾಡ್ಕೊಂಡಿರ್ತಾರ, ಮುಸ್ಲಿಮ್ರು ಬೇರೆ ಮಾಡ್ಕೊಂಡಿರ್ತಾರ, ಕ್ರಿಶ್ಚಿಯನ್ರು ಬೇರೆ ಮಾಡ್ಕೊಂಡಿರ್ತಾರ. ಪದ್ಧತಿಗಳು ಬೇರೆ ಬೇರೆ ಇರ್ತಾವ ಸರ್. ಹೌದು. ಧಾರ್ಮಿಕವಾಗಿ ಅಷ್ಟೇ ಅಲ್ಲದೆ ಆಯಾ ಭಾಗದೊಳಗೆ ಬೇರೆ ಬೇರೆ ಅದಾವ. ಫಾರ್ ಎಕ್ಸಾಂಪಲ್, ಈ ತಮಿಳುನಾಡು ಸೈಡ್ ಬಂದ್ರಿ ಅಂತಂದ್ರ ನಿಮ್ಗ ತಾಳಿಯೊಳಗ ಕೆಳಗಡೆ ಪ್ಲೇಟ್ ಬರ್ತಾವ, ಗೊತ್ತಾ? ತಾಳಿಗೆ ಎರಡು ಒಂದು ಪ್ಲೇಟ್ ಇರ್ತಾವ, ಗೊತ್ತಾ ನಿಮ್ಗ? ಇರ್ತಾವ ಸರ್. ಬಟ್ಲ್ ತರ ಬರ್ತದಲ್ರಿ? ಅದೇ ಇರ್ತದೆ ಸರ್. ಹೌದು. ಗೊತ್ತಲ್ಲ ನಿಮ್ಗ? ಗೊತ್ತು ಸರ್, ಗೊತ್ತು. ನಮ್ ಕಡೆ ಉತ್ತರ ಕರ್ನಾಟಕದಲ್ಲಿ ಅದೇ ರೀತಿ ಉಪಯೋಗಿಸ್ತಾರ. ಹೌದಲ್ಲ? ಅದನ್ನ ತಾಳಿ ಅಂತ ಕರೀತಾರ. ಅದು ತಮಿಳ್ನಾಡು ಸೈಡ್ ಬಂದ್ರ ಸಿಂಗಲ್ ಅದ. ಒಂದೇ. ಹೌದೇನ್ರಿ? ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಂದ್ರೆ ಎರಡು ಅದಾವ. ಆಗ ಅದು ಹೆಂಗಿದೆ ಸರ್? ಎರಡಂದ್ರೆ ಈಗ ನನಗೆ ಸ್ವಲ್ಪ ನೆನಪು ಬರ್ತಾ ಇದೆ. ಈಗ ಹೆಣ್ಣು ಕೊಡೋರು ಏನ್ ಮಾಡ್ತಾರ, ಹೆಣ್ಣಿನ ಕಡೆ ಮದ್ವೆ ಇಟ್ಕೊಂಡ್ರು ಅಂದ್ರೆ ಅವ್ರೊಂದ್ ಮಾಡಿಸ್ತಾರ ತಾಳಿ. ಹೆಣ್ಣೆ ಇರ್ಲಿ ಗಂಡೆ ಇರ್ಲಿ, ತವ್ರ ಮನಿದೊಂದು ಗಂಡನ ಮನಿದೊಂದು. ಎರಡು ಇರ್ತಾವ. ಈಗ ಗಂಡನ ಮನೆ ಕಡೆ ಇರ್ತಾನ, ಗಂಡ ಒಬ್ನೇ ತರ್ತಾನ. ಹೆಣ್ಣಿನ ಕಡೆ ಇರ್ತಾರಲ್ರಿ ತಾಳಿ. ನಾ ಹೇಳೋದ್ ಕೇಳ್ರಿ, ಪದ್ಧತಿ ಆಕ್ಚುಲಿ ಇರೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ಬಂದ್ಬಿಟ್ಟು ಒಂದು ಗಂಡನ ಮನಿದು ಒಂದು ತಾಳಿ ಅಂತ, ಹೆಣ್ಣಿನ ಮನಿದ್ ಒಂದು ತಾಳಿ ಅಂತ. ಗಂಡಿನ ಮನಿದಂತೂ ಒಂದ್ ಇದ್ದೇ ಇರುತ್ತೆ ಸರ್. ಇಬ್ರು ಒಂದೊಂದ್ ಇರ್ತಾವ್ರಿ. ಇರ್ಬೋದು ಸರ್, ಇರ್ಬೋದು. ಇಬ್ರು ಒಂದೊಂದ್ ಕೊಟ್ಟಿದ್ರೆ ಎರಡು ಹಾಕ್ತಾರ. ಅದ್ರೊಳಗೆ ಎರಡು ಹಾಕ್ಬಿಟ್ಟು ಒಂದು ಅದಕ್ಕೆ ಕರಿಮಣಿಗಳು, ತಾಳಿ ಮಣಿ ಅಂತ ಬರ್ತಾವಲ್ಲ. ಹೌದು. ನನ್ನ ಹೆಂಡತಿಗೆ ನಾನು ಮಾಡಿಸಿದ್ದೆ, ನಮ್ಮ ಮಾವರು ಅತ್ತೆ ಮಾವನ್ ಮಾಡಿಸಿದ್ರು. ಎರಡು. ಹೌದು ಸರ್, ಕರೆಕ್ಟ್. ಅದನ್ನೇ ಹೇಳಿದ್ ನಾನು. ಒಂದ್ ಗಂಡನ ಮನೆದು, ಒಂದ್ ತವ್ರ ಮನೆದು. ಕರೆಕ್ಟ್. ಒಂದ್ ಗಂಡನ ಮನೆ, ಒಂದ್ ತವ್ರ ಮನೆ. ತಾಯಿ ಮಣಿದೊಂದು, ಗಂಡನ ಮಣಿದೊಂದು. ಇಬ್ರು ಒಂದೊಂದು ಮಾಡಿಸ್ಬಿಟ್ಟು ಹಾಕಿದ್ದೆ. ಇದು ತಾಳಿ ಉತ್ತರ ಕರ್ನಾಟಕ ಕಡೆ ಭಾಗದೊಳಗೆ ಹಿಂಗೈತಿ ಪದ್ಧತಿ. ಕರೆಕ್ಟ್. ತಮಿಳ್ನಾಡು ಸೈಡ್ ಸಿಂಗಲ್ ಅದು. ಹೌದೇನ್ರಿ? ಒಂದೇ ರೌಂಡ್ ಅದ. ಅದು ಬಟ್ಲ್ ಆಕಾರದೊಳಗಿಲ್ಲ, ಒಂದು ಮಧ್ಯಕ್ಕೆ ತಗ್ಗಿಲ್ಲ. ನಮ್ಮ ಉತ್ತರ ಕರ್ನಾಟಕ ಕಡೆ ಬಟ್ಲ ಆಕಾರ ಐತಿ, ತಗ್ಗದಾವ್. ಹೌದು. ತಮಿಳ್ನಾಡು ಸೈಡ್ ಫ್ಲಾಟ್ ಅದ. ಹೌದೇನ್ರಿ? ಫ್ಲಾಟ್, ಸುಮ್ಮನೆ ಒಂದು ರೌಂಡ್ ಕಟಿಂಗ್ ಇರ್ತದ, ಫ್ಲಾಟ್ ಇರ್ತದ ಅದು. ಅದು ಅಂತ ಬಂದಿದ್ದು ಒಂದು ತಾಳಿ ತಮಿಳ್ನಾಡು ಸೈಡು. ಇನ್ನ ಈ ಕಡೆ ಮಹಾರಾಷ್ಟ್ರ ಸೈಡ್ ಹೋದ್ರೆ ಅಲ್ಲಿ ಅದು ಈ ಯಾವ್ದು ಶೇಪ್ ಇಲ್ಲ. ಅಲ್ಲಿ ಬಂದ್ಬಿಟ್ಟು ಸುಮ್ನೆ ಒಂದು ಲಾಕೆಟ್, ಯಾವ್ದೋ ಒಂದು ಡಿಸೈನ್ ಇರ್ತದೆ, ಲಾಕೆಟ್. ಅದಕ್ಕೆ ಕರಿಮಣಿ ಹಾಕ್ಬಿಟ್ಟಿರ್ತಾರ, ಅದೇ ತಾಳಿ. ಸ್ವಲ್ಪ ಮೇಲೆ ಕಣ ಕಟ್ಕೊಳ್ತಾರ್ರಿ ಅದು ಮಹಾರಾಷ್ಟ್ರ.
ಮಹಾರಾಷ್ಟ್ರ ಮತ್ತೆ ಈ ಉತ್ತರ ಭಾಗ ಅಂದ್ರೆ ಈ UP, ಬಿಹಾರ್ ಬಿಹಾರ್ ಆ ಸೈಡ್ ಕೂಡ ಈ ಇದನ್ನ ತಾಳಿಯ ನಮ್ಮ ಶೇಪ ಇಲ್ಲ ಅವು. ಬೇರೆ ಬೇರೆ ಅದು ಅದ್ರ ತಾಳಿದ ವಿನ್ಯಾಸ ಬೇರೆ ಇದೆ. ಹೌದು ಸರ್. ಅದು ವಿನ್ಯಾಸನ ಬೇರೆ ಅದ. ಅದು ಒಂಥರ ಲಾಕೆಟ್ ತರ ಬರ್ತದ. ಕರೆಕ್ಟ್ ಸರ್, ಕರೆಕ್ಟ್. ಅದು ನೋಡ್ಲಿಕ್ಕೆ ಡಿಸೈನಿಂಗ್ ಆಗೈತಿ. ಅದು ತಾಳಿ ಅಂತ ಅನ್ಸಂಗೆ ಇಲ್ಲ ನಿಮಗೆ ನೋಡಿದ್ರೆ. ಹೌದು ನಮ್ ಕಡೆ ಬೇರೆ ಹೌದಲ್ಲ. ಬೇರೆನೇ ಇರ್ತದ. ಅದು ಇದನ್ನ ನಾನು ಹೇಳಿದ್ದು. ಇನ್ನು ಕೆಲವು ಕಡೆ ಬಂದ್ರೆ ಈ ತಾಳಿ ಏನು 2 ಅದಾವು 1 ಅದಾವ ಅಂತ ಹೇಳಿದ್ನಲ್ಲ, ಇಂಥ 3 ಅದಾವ ಬೇರೆ ಬೇರೆ ಕಡೆ ಭಾಗದಾಗ. ಮತ್ತೆ ಬೇರೆ ಭಾಗದೊಳಗೆ ಹೋದ್ರೆ 3 ಸಿಗ್ತಾವ ಇಂತಾವ. 3 ಇರ್ತಾವನ. 3 ಇರ್ತಾವ. ಹೌದೇನ್ರಿ. ಇನ್ನ ಇದು ಕೆಲವು ಭಾಗದೊಳಗ ಹಳೆ ಕಡೆ ನೋಡ್ಲಿಕ್ಕೆ ಈ ಕಾಲಿಗೆ ಈ ಇದನ್ನ ಹಾಕ್ತಾರ, ಕರಿ ದಾರ ಕಟ್ತಾರ. ಆ ಕರಿ ದಾರಕ್ಕ ಒಂದು ಕೌಡಿ ಹಾಕಿ ಕಟ್ತಾರ. ಕೌಡಿ ಗೊತ್ತಲ್ಲ ನಿಮಗ? ಅದು ಬೆಳ್ಳಗಿರ್ತಾರ. ಹೌದು, ವೈಟ್ ಇರ್ತದ. ವೈಟ್ ಇರ್ತದಲ್ಲ ಕೌಡಿ. ಆ ಕೌಡಿ ಹಾಕ್ಬಿಟ್ಟು ಆ ಕೌಡಿನ ಕರಿ ದಾರದೊಳಗೆ ಪೋಣಿಸಿ ಕಾಲಿ ಕಟ್ತಾರ. ಇನ್ನು ಕೆಲವು ಜನ ರಟ್ಟೆ ಕಟ್ತಾರ. ಅದು ತಾಳಿ ಸಂಕೇತವಾಗಿ ಕಟ್ತಾರ್ರಿ. ಇದು ತಾಳಿ ಸಂಕೇತ. ಅದು ಹೆಣ್ಣಿಗೆ ಕಟ್ತಾರ. ಹೌದು, ಹೆಣ್ಣಿಗೆ ಕಟ್ತಾರ ಅದನ್ನ. ಅದ್ ಬಗ್ಗೆ ಗೊತ್ತಿರಿ ಸರ್. ಇದು ಒಂದು ಭಾಗದೊಳಗ. ಹೌದೇನ್ರಿ. ಇದು ಒಂದು ಭಾಗದೊಳಗೆ ಈ ರೀತಿ ಕಟ್ತಾರ. ಹಿಂಗ ನಮ್ ಭಾರತದೊಳಗ ಒಂದೊಂದು ಭಾಗದೊಳಗೆ ಹೋದ್ರೆ ಒಂದೊಂದು ರೀತಿಯಿಂದ ಬೇರೆ ಬೇರೆ ಪದ್ಧತಿನೇ ಅದಾವ. ಹೌದೌದು ಇರ್ಬೇಕು ಸರ್. ಹೌದು. ಅದನ್ನ ನಾವು ಹಿಂದೂ ಮುಸ್ಲಿಮ್ಸ್ ಹಿಂಗ್ ಹೊಡಿಯೋಂಗಿಲ್ಲ. ಆ ಮಾನವ ಜನಾಂಗದ ಮದುವೆ ಪದ್ಧತಿಗಳು ನಾನು ಹೇಳಿದ್ದ ಅಷ್ಟೇ. ಇನ್ನ ಕ್ರಿಶ್ಚಿಯನ್ಸ್ ಬಂದ್ರ ಅವ್ರ ತಾಳಿ ಕಟ್ಟಲ್ಲ, ಅವ್ರು ಉಂಗ್ರ ಇಡ್ತಾರ, ರಿಂಗ್ ಹಾಕ್ತಾರ. ಹೌದೇನ್? ಹಾರ ಬದಲಾಯಿಸ್ಕೊಂಡು ರಿಂಗ್ ಇಡ್ತಾರ. ಹಾರ ಬದಲಾಯಿಸ್ತಾರ, ಒಂದೊಂದು ರಿಂಗ್ ಹಾಕ್ಬಿಡ್ತಾರ, ಮುಗೀತು. ಆ ರಿಂಗ್ ಹಾಕಿದ್ರು ಅಂತಾರ ಅದು ಮದುವೆ ಆದ ಸಂಕೇತ. ಮತ್ತೆ ಮದುವೆ ಆಗ್ಲಾರ್ದವ್ರು ರಿಂಗ್ ಹಾಕಿರ್ತಾರ, ಮದುವೆ ಆದವ್ರು ರಿಂಗ್ ಹಾಕೋತಾರ. ನಮ್ ಕಡೆ ರಿಂಗ್ ಹಾಕೋ ಪದ್ಧತಿ ಇದೆ ಸರ್. ಅಂದ್ರೆ ಮದ್ವೆಲ್ ಹಾಕಲ್ಲ, ಅದು ಎಂಗೇಜ್ಮೆಂಟ್ ಕಾರ್ಯಕ್ರಮ ದಿನ ರಿಂಗ್ ಬದಲಾಯಿಸ್ಕೊಳ್ತಾರೆ. ಒಟ್ನಾರಿ ಇದು ಕ್ರಿಶ್ಚಿಯನ್ಸ್ ಒಳಗ್ ಬರೀ ರಿಂಗ್ ಹಾಕಿದ್ರೆ ಮುಗೀತು. ಅದೇ ಅದೇ ತರ ಇದಕ್ಕೇನೈತಿ. ಇನ್ನ ಮುಸ್ಲಿಮ್ಸ್ ಒಳಗ ಗಂಡ ಕಟ್ಟಲ್ಲ ತಾಳಿ. ಇವನ್ ಮೌಲಿ ಕಟ್ತಾರ್ರಿ. ಮೌಲಿ ಅವ್ನಿಗೆ ಕಬೂಲ್ ಅಂತ ಕೇಳ್ತಾನ. ಗಂಡಿಗೂ ಕೇಳ್ತಾನ, ಹೆಣ್ಣಿಗೂ ಕೇಳ್ತಾನ. ಕಬೂಲ್ ಅಂದ್ರೆ ಒಪ್ಪಿಗೆ ಇದೆ ಅಂತ ಕೇಳ್ತಾನ. ಒಪ್ಪಿಗೆ ಐತೆ ಅಂತ 3 ಸರ್ತಿ ಕೇಳ್ತಾನ. ಕಬೂಲ್ ಅಂತ 3 ಸರ್ತಿ ಹೇಳಿದ್ರೆ ಗಂಡನ ಒಪ್ಪಿಗೆ ಮೇರೆಗೆ ಮೌಲಿ ಹೆಣ್ಣಿಗೆ ಕೊಳ್ಳಿ ಕಟ್ತಾನ. ಹೌದೇನ್ರಿ. ಆದ್ರೆ ಆ ಒಂದು ಒಪ್ಪಿಗೆ ಇರೋದ್ರಿಂದ ಅವನು ಒಂಥರ ಏನೋ ಒಂದು ಗುರುವಿನ ಸ್ಥಾನಕ್ಕೆ ನಿಂತು ಕಟ್ತಾನ ಅವನು. ಅದನ್ನ ನಾವು ಅಪಾರ್ಥ ಮಾಡ್ಕೊಂಡು ಅವನೇ ಗಂಡ ಅದನ್ನೆಲ್ಲ ತಾಳಿ ಕಟ್ಟಿದ್ರಂತ ಅನ್ಕೊಳ್ಳೋಂಗಿಲ್ಲ. ಅದು ತಪ್ಪದು, ರಾಂಗ್. ಯಾಕಂದ್ರೆ ಅವ್ರ ಧರ್ಮದೊಳಗೆ ಅದಕ್ಕೆ ಒಪ್ಪಿಗೆ ಐತಿ. ಅದ ಅವರವರ ವಿಚಾರಗಳು, ಅವರವ್ರ ಭಾವನೆ ಇದೆ ಅಂತ ಆ ದೃಷ್ಟಿಲಿಂದ ಅದು ಅವ್ರಿಗೆ ಹಂಗ ಅನಿಸ್ತಿರ್ಬೇಕು. ಅವ್ರಿಗೆ ಒಪ್ಪಿಗೆ ಐತಿ, ನಾವು ಅದನ್ನ ಹಂಗ ಅಪಾರ್ಥ ಮಾಡ್ಕೊಳ್ಳೋದು ತಪ್ಪಾಗ್ತದೆ. ಹೌದೇನ್ರಿ. ಆಯ್ತರ ಇದ್ರ ನಂತರ ಈ ರೀತಿ ಒಂದೊಂದು ಧರ್ಮದೊಳಗ ಒಂದೊಂದು ಭಾಗದೊಳಗ ಒಂದೊಂದು ರೀತಿಯಿಂದ ಮದುವೆಗಳು ನಡೀತಾ ಇದಾವ. ಇದು ಮೂಲದೊಳಗ ಎಲ್ಲಿಂದ ಪ್ರಾರಂಭ ಆಯ್ತು, ಈ 2 ತಾಳಿದೇನೆ ಅಂತಲ್ಲ, ಇದ್ರ ಬಗ್ಗೆ ನನ್ಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಈಗ ನಿಮ್ಗೆ. ಹೇಳಿ ಸರ್. ನಾವು ಬಟ್ಲ ಆಕಾರದೊಳಗೆ ಬಂದು ನಮ್ಮ ಉತ್ತರ ಕರ್ನಾಟಕದ ಭಾಗದೊಳಗ 2 ಬಟ್ಲ ಆಕಾರದೊಳಗೆ 2 ತಾಳಿ ಏನ್ ಬರ್ತಾವಲ್ಲ, ಇದು ಎಲ್ಲಿಂದ ಪ್ರಾರಂಭ ಆಯ್ತು ಅಂತಾರೆ. ಈ ಕಡಲು ಪ್ರದೇಶ, ಈ ಮೀನುಗಾರರು ಇರ್ತಾರಲ್ಲ, ಕರಾವಳಿ ಪ್ರದೇಶ, ಕಡಲು ಪ್ರದೇಶ, ಆ ಭಾಗದೊಳಗ ಏನ್ ಮಾಡ್ತಿದ್ರು, ಅವ್ರಿಗೆ ಇರ್ಲಿಕ್ಕೆ ಗಟ್ಟಿ ಮುಟ್ಟಾದ ಮನೆಗಳನ್ನು ಇಡ್ತಿರ್ಲಿಲ್ಲ ಆಗಿನ ಕಾಲಕ್ಕ. ಹೌದೇನ್ರಿ. ಅಲ್ಲೇ ಈ ಬಲಿಷ್ಠರಾದವರು ಬಂದು ಅದ್ರ ಮೇಲೆ ದಾಳಿ ಮಾಡ್ತಿದ್ರು. ಇವ್ರ ಮೇಲೆ ದಾಳಿ ಆಗ್ತಿತ್ತು. ದಾಳಿ ಆದಾಗ ಅಲ್ಲಿ ಕಣ್ಣೀರು ಅಂತ ಯಾರು ಇರ್ತಿದ್ರು, ಈ ಯಂಗ್ ಏಜ್ನವ್ರು ಯಾರು ಇರ್ತಿದ್ರು, ಒಳ್ಳೆ ವಯಸ್ಸಿನೊಳಗಿದ್ದವರು, ಅವ್ರನ್ನ ಆ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಡು ಹೋಗ್ತಿದ್ರು. ಕನ್ಯರು ಅಂದ್ರೆ ಮದ್ವೆ ಆಗದೆ ಇರ್ತಕ್ಕಂತ, ಮದ್ವೆ ಆದ್ರೂ ಸರಿ ಅವ್ರು ಇನ್ನೂ ಏಜ್ ಇರ್ತದ ಅವ್ರಿಗೆ, ಒಂದೇ ಯಂಗ್ ಏಜ್ ಇರ್ತದ ಅವ್ರಿಗೆ. ಮದ್ವೆ ಆಗ್ಲಾರ್ದರು ಸರಿ, ಆಗಿದ್ರು ಸರಿ. ಹೌದೇನ್ರಿ. ಅಂದ್ರೆ ಅವರು ಕನ್ಯರು ಅಂದ್ರೆ ಮದ್ವೆ ಆಗ್ಲಿಲ್ಲ, ಅವಳು ಏನಪ್ಪ ಅಂತಂದ್ರ ಅದು ಅಂತಾರ. ನಾನ್ ಹೇಳಿದ್ದು ಅವ್ರು ಇನ್ನೂ ಯಂಗ್ ಏಜ್ ಒಳಗಿದ್ದವ್ರಿಗೆ ಅನ್ಲಿಕ್ಕೆ ನಾನು ಆ ಪದ ಬಳಸಿದೆ. ಅವ್ರು ಇನ್ನೂ ಯಂಗ್ ಇರ್ಬೇಕು ಅವ್ರು. ಅದೇ ಪ್ರಾಯದ ಯುವತಿ ರೀತಿ ಇರ್ಬೇಕು, ಪ್ರಾಯದ ಸ್ತ್ರೀ. ಪ್ರಾಯದೊಳಗಿದ್ರು ಮುಗಿತು, ಅವ್ರನ್ನ ಎತ್ತಕೊಂಡು ಹೋಗ್ತಿದ್ರು. ಹೌದೇನ್ರಿ. ಅವ್ರಿಗೆ ಏಜ್ ಆಗಿ ಹಿಂಗಾಗಿತ್ತಾರ, ಅವ್ರನ್ನ ಎತ್ತಕೊಂಡು ಹೋಗ್ತಿದ್ದಿಲ್ಲ. ಅಂದ್ರೆ ಅವ್ರನ್ನ ತಗೊಂಡೋಗಿ ಅವ್ರ ಸಂಭೋಗಕ್ಕೆ ಬಳಸ್ತಿದ್ರು. ಯಾರದು? ಈ ಬಂದು ಅವ್ರ ಮೇಲೆ ದಾಳಿ ಮಾಡಿದವ್ರು. ಎದುರಾಳಿಗಳು. ಇವ್ರ ಗುಂಪು ಮೇಲೆ ಬೇರೆ ಬೇರೆ ಎಲ್ಲಿಂದನೋ ಬಂದ್ಬಿಟ್ಟು ಇವ್ರ ಮೇಲೆ ದಾಳಿ ಮಾಡ್ತಿದ್ರು. ಒಂದ್ ರೀತಿ ದರೋಡೆಕೋರರು ಅನ್ಬೋದು. ಅದೇ.
ಬಲ ಉಳ್ಳವರು, ಅವರು ಕೆಟ್ಟ ವ್ಯಕ್ತಿಗಳು ಬಂದ್ಬಿಟ್ಟು ಇವ್ರ ಮೇಲೆ ದಾಳಿ ಮಾಡೋರು. ದಾಳಿ ಮಾಡಿದಾಗ ಅಲ್ಲಿ ಇವರಲ್ಲಿ ಇರ್ತಕ್ಕಂಥ ಹಣ, ಮುತ್ತು, ರತ್ನ ಎಲ್ಲ ತಗೊಂಡೋ ರೀತಿ ಈ ಹೆಣ್ಣುಗಳನ್ನು ತಗೊಂಡ್ ಹೋಗ್ತಿದ್ರು. ಹೆಣ್ಣು ಕದೀತಿರೇನೋ ಕಾಡ್ರು. ಹಾ ಹಾ ಈ ಹೆಣ್ಮಕ್ಳು ಅಲ್ಲಿಂದ ದೋಚ್ಕೊಂಡು ತಗೊಂಡ್ ಹೋಗ್ಬಿಡೋರು. ಹಾ ಹಾ ಅದೇ ಯವ್ವನದ ಸ್ತ್ರೀಯನ್ ಕಂಡ್ರ, ಯವ್ವನದ ಯುವತಿಯನ್ ಕಂಡ್ರ ಕರ್ಕೊಂಡು ಹೋಗ್ತೀನಿ ನಾವು ಕಾಳನ್ನು. ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ಎತ್ತಕೊಂಡು ಹೋಗ್ಬಿಡ್ತಿದ್ರು ಕುದುರೆ ಮೇಲೆ. ಹಾ 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 ಎತ್ತಾಕೊಂಡು ಹೋಗ್ಬಿಡೋರು. ಅವ್ರು ಎತ್ತಾಕೊಂಡು ಹೋಗಿ ಅವ್ರನ್ನ ತಮ್ಮ ಸಮ್ಮುಖಕ್ಕಂತ ಇಟ್ಕೊಳ್ಳೋರು. ಹಾ 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 ಅದಕ್ಕ ಒಂದ್ಸರ್ತಿ ಮದುವೆ ಆದ ಸ್ತ್ರೀ ಇನ್ನೊಬ್ಬನ ಜೊತೆ ಕೂಡ್ಲಿಕ್ಕೆ ಇಷ್ಟಪಡ್ತಿದ್ದಿಲ್ಲ. ಅದು ಅವರು ಧಾರ್ಮಿಕವಾಗಿ ಅವರು ಒಂದು ತತ್ವ ಪ್ರಕಾರವಾಗಿ ತಪ್ಪು. ಹಾ ಹಾ ಆ ರೀತಿ ಮಾನ ಕಳ್ಕೊಂಡು ಬದುಕಿರ್ಲಿಕ್ಕೆ ಅವರು ಇಷ್ಟಪಡ್ತಿದ್ದಿಲ್ಲ. ಹೌದೇನ್ರಿ? ಹಾ ಹಾ ಈ ಕಾರಣಕ್ಕಾಗಿ ಅವ್ರ ಏನ್ ಮಾಡ್ತಿದ್ರು, ಈ ಕಪ್ಪೆ ಚಿಪ್ಪು ಅಂತ ಇರ್ತಾವಲ್ಲ, ಹಾ ಹಾ ಆ ಕಪ್ಪೆ ಚಿಪ್ಪುಗಳು ಅದ್ರೊಳಗಡೆ ಆಕ್ಚುಲಿ ಅದನ್ನ ಎರಡು ಕೂಡಿದಿರ್ತಾವು. ಅದು ಒಳಗಡೆ ಹುಳ ಇರ್ತದ. ಕಪ್ಪೆ ಇರ್ತೀರ? ಹೌದು. ಕಪ್ಪೆ ಅಲ್ರದು, ಕಪ್ಪೆ ಚಿಪ್ಪು ಅದ್ರ ಹೆಸರು. ಒಳಗಡೆ ಯಾವ್ದೋ ಬೇರೆ ರೀತಿಯಿಂದ ಒಂದು ಜಲಚರ, ಒಂದು ಜೀವಿ ಇರ್ತದ. ಹಾ ಹಾ ಅದೇ ಅದು ವೈಟ್ ರೀತಿ ಇರುತ್ತೆ ಸರ್. ಅವ್ರು ನೋಡಿದ್ ನಾನು. ವೈಟ್ ರೀತಿಯಿಂದ ಒಳಗಡೆ ಇರ್ತದ. ಅದ್ರದ್ದೇ ಆದಂತ ಒಂದು ರಸ ಇರ್ತದ ಒಳಗೆ. ರಸದೊಳಗೆ ಅದು ಬದುಕ್ತಿರ್ತದ. ಹಾ ಕರೆಕ್ಟ್ ಸರ್, ಕರೆಕ್ಟ್. ಅದು ಅದು ಸತ್ತ ನಂತರ ಅದು ಚಿಪ್ ಓಪನ್ ಆಗಿ ಅದು ಹೊರಗಡೆ ಬಂದು ಅದು ಕಪ್ಪೆ ಚಿಪ್ ಎರಡು ಭಾಗ ಆಗ್ತಿತ್ತು. ಹೌದೌದ್ರಿ. ನಮ್ಗೆಲ್ಲ ಉಸುಕ್ನೊಳಗೆ ಏನ್ ಸಿಗ್ತದೆ, ನದಿ ದಂಡಿಗೆ ಏನ್ ಸಿಗ್ತಾವ, ಅವೆಲ್ಲ ಎರಡು ಭಾಗ ಆಗಿದ್ದು. ಅದ್ರೊಳಗೆ ಹುಳ ಇರಲ್ಲ, ಅವೆಲ್ಲ ಸತ್ತೋಗಿದ್ದವು. ಹಾ ಅದು ಕಪ್ಪೆ ಚಿಪ್ ಯೂಸ್ ಮಾಡ್ತೀರಾ? ಅದು ಹಿಂದೆ ನಾವು ಚಿಕ್ಕವ್ರು ಇದ್ದಾಗ ಅದು ಹೊಳೆಯಲ್ಲಿ ಹೊಡ್ಕೊಂಡ್ ಬರ್ತೀವಿ. ದೊಡ್ಡ ಕಪ್ಪೆ ಚಿಪ್ ಇತ್ತಂದ್ರ ಅದರಲ್ಲಿ ಅದು ಮಗುವಿಗೆ ಅದು ಹಾರ್ಲೆಕ್ಸ್ ರೀತಿ ಯಾವ್ದೋ ಒಂದು ಆಯುರ್ವೇದ ಕುಡಿಸ್ತಿದ್ರು, ಬೋಳು ಅಂತ ಕುಡಿಸ್ತಿದ್ರು. ಅಷ್ಟೇ ಅದರಿಂದ ಕುಡಿಸ್ತಿದ್ರು. ಹಾ ಅದು ಹಾಕ್ಬಿಟ್ಟು ಹಿಂಗ್ ತಿನ್ನಿಸ್ಲಿಕ್ಕೆ ಒಂದು ಬಟ್ಟಲ್ ರೀತಿ ಅದು ಉಪಯೋಗಿಸ್ತೀರ? ಹೌದು, ನನಗೆ ನೆನಪಿದೆ ಸರ್. ಹೌದು, ನಮ್ಮ ಸಿಕ್ತಿತ್ತು, ಈಗ ಸಿಗ್ತಾ ಇಲ್ಲ. ಆ ಭಾಳ ಸಿಕ್ತಿದ್ವು. ಅದು ಏನಾಗ್ತಿತ್ತು, ಅದನ್ನ ಈ ಮೀನುಗಾರರಿಗೆ ಅದು ಸರಳ ಸಿಗ್ತಾವ್ ಕಪ್ಪೆ ಚಿಪ್ಪುಗಳು. ಹೌದಲ್ಲ? ಅದನ್ನ ತಗೊಂಡ್ ಬಂದು ಅದನ್ನೇನೈತಿ ಅದನ್ನ ಬಿಡಿಸಿ ಒಳಗಿಂದೆಲ್ಲ ಕ್ಲೀನ್ ಮಾಡಿ ಅದ್ರೊಳಗಡೆ ಕಾರ್ಕೋಟಕ ವಿಷವನ್ನ ತುಂಬುತ್ತಿದ್ರು. ಹಾ ಹಾ ಕಪ್ಪೆ ಚಿಪ್ಪಿನೊಳಗ. ಆ ಕಪ್ಪೆ ಚಿಪ್ಪಿನ ಒಳಗಡೆ ಒಳಗಿಂದೆಲ್ಲ ಕ್ಲೀನ್ ಮಾಡಿ ಸ್ವಚ್ಛಂಗ್ ತೊಳೆದು ಅದ್ರೊಳಗಡೆ ಕಾರ್ಕೋಟಕ ವಿಷವನ್ನ ತುಂಬುದು. ತುಂಬಿ ಅದಕ್ಕೆ ಗಮ್ ಹಾಕಿಬಿಟ್ಟು ಅದನ್ನ ಅಂಟಿಸೋದು. ಅಂಟಿಸಿ ಅದಕ್ಕೆ ಚಿಕ್ಕದ ತೂತ್ ಹಾಕಿ ಅದಕ್ಕೆ ಕರಿ ದಾರ ಹಾಕಿ ಕಟ್ಟೋದು. ಕಟ್ಟಿ ಅದನ್ನ ಗಂಡಕ್ಕೆ ಕೊಟ್ಟು ಅದನ್ನ ತನ್ನ ಕೊಳ್ಳಿ ಕಟ್ಟಿಸ್ಕೊಳ್ಳೋದು. ಆ ರೀತಿ ಯಾಕೆ ಮಾಡ್ತಿದ್ರು ಸರ್? ಹೇಳ್ರಿ ನಾ ಹೇಳೋದು. ಹೇಳಿ. ಅವನ್ ಅದನ್ನ ಕಟ್ಟಿದ್ರೆ ಅದು ಮದುವೆ. ಇದು ಹಿಂದಿರೋ ಉದ್ದೇಶ ಏನಂತಾರ, ಅದ್ರೊಳಗೆ ಅವ್ರು ಈ ಬೇರೆ ಟೀಮ್ನವರು, ಗುಂಪಿನವರು ಬಂದ್ಬಿಟ್ಟು ಇವ್ರ ಮೇಲೆ ದಾಳಿ ಮಾಡಿ ಈ ಹೆಣ್ಣುಗಳನ್ನ ಎತ್ಕೊಂಡು ಹೋಗ್ತಿದ್ರಲ್ಲ, ಯೌವನ ಉಳ್ಳಂತ ಹುಡುಗಿಯರನ್ನ ಯಾರನ್ನ, ಹೆಣ್ಮಕ್ಳನ್ನ ಯಾರು ಎತ್ತಾಕೊಂಡು ಹೋಗ್ತಿದ್ರಲ್ಲ, ಆ ಸಂದರ್ಭದಲ್ಲಿ ಸಿಕ್ಕಾಕೊಂಡಾಗ ಇನ್ನು ಅವ್ರ ಕೈ ಸಿಕ್ಕು ನಾನು ಮಾನ ಎಲ್ಲ ಕಳ್ಕೊಂಡು ನಾನು ಬದುಕಿರೋಕ್ಕಿಂತ ಹೆಂಗ್ ನಾನು ಸಾಯ್ದೆ ಒಳ್ಳೇದು ಅಂದು ಆಕೆ ಏನ್ ಮಾಡ್ತಿದ್ರು, ಕೊಳ್ಳಾಗಿರ್ತಿತ್ತಲ್ಲ, ಆ ಕೊಳ್ಳಂದ ಪಟ್ಟಂತ ಬಾಯಿಗೆ ಹಾಕೊಂಡು ಅದನ್ನ ಕಡ್ದು ಅಥವಾ ಎರಡು ಬಿಚ್ಚಿ ಅದ್ರ ಒಳಗಿಂದ ವಿಷ ತಾನು ತಿಂದು ಸತ್ ಬಿಡೋದು. ಸೂಸೈಡ್ ಮಾಡ್ಕೊತಿದ್ರೇನೋ? ಸೂಸೈಡ್ ಮಾಡ್ಕೊಳ್ಳೋದು. ವಿಷ ಪ್ರಾಶನ ಅಂದ್ರೆ ವಿಷವನ್ನ ತಾನು ತಿಂದು ಅಲ್ಲೇ ಸತ್ತು ಬಿಡ್ತಿದ್ರು ಆಕೆ. ಈಗ ಪರಪುರುಷ ತನ್ನ ದೇಹದ ಮೇಲೆ ದಾಳಿ ಮಾಡಿದಾಗ ಅದು ಮನಸ್ಸು ಒಪ್ತಾ ಇಲ್ಲ, ಮನಸ್ಸಾಕ್ಷಿ ಒಪ್ಪದೇ ಇರುವಾಗ ಅವಳು ಆ ನಿರ್ಧಾರ ಮಾಡ್ತಿದ್ಳೇನೋ? ಹೌದು. ಗಂಡನ ಹೆಸರು ಕಟ್ಕೊಂಡಿರೋ ವಿಷನ ತಿಂದ್ಬಿಟ್ಟು ಪ್ರಾಣ ಕಳ್ಕೊಳ್ತಿದ್ಳೇನೋ? ಹೌದು. ಮುಂದೆ ಕೇಳಿ ಸರ್. ಅದನ್ನ ತಾನೇ ತನ್ನ ಗಂಡನಿಗೆ ಕೊಟ್ಟು ಅದನ್ನ ಕಟ್ಟಿಸ್ಕೊಂತಿದ್ರು ಕೊಳ್ಳಿಗೆ. ಅದು ಕಟ್ಟಿಸ್ಕೊಳ್ಳೋದೇ ಮದುವೆ. ಅದು ಯಾವಾಗ ಅದು ಓಪನ್ ಆಯ್ತು ಅಂತ ಆಕೆ ಇರಲ್ಲ, ಆಕೆ ಸತ್ತಾಳ ಅಂತ. ಅದು ಎರಡು ಓಪನ್ ಆಗಿದ್ರೆ ಸತ್ತಾಳ. ಅಕಸ್ಮಾತ್ ಅದು ಯಾವ್ದೋ ಗಮ್ ಬಿಟ್ಕೊಂತು ಬಿಸಿ ನೀರಿಗೆ, ಏನೋ ಬಿಸಿಗೆ ಗಮ್ ಬಿಸ್ತು ಅಂತಂದ್ರೆ ಮತ್ತೆ ತಿರ್ಗಾ ಹಳೆದನ್ನೆಲ್ಲ ವಿಷ ಅದರೊಳಗಿನ ತೆಗೆದು ಮತ್ತೆ ಹೊಸ ವಿಷ ಅದಕ್ಕೆ ಫಿಲ್ ಮಾಡಿ ಮತ್ತೆ ಗಮ್ ಹಾಕಿ ಮತ್ತೆ ಅದನ್ನ ಅಂಟಿಸ್ಕೊಂತಿದ್ರು ಆಕೆ ಕೊಳ್ಳಿಗೆ. ಹೌದೇನ್ರಿ? ಇಂತ ಒಂದ್ ದೊಡ್ಡ ಹಿನ್ನೆಲೆ ಇದೆ ನಂಗೆ ಗೊತ್ತಿದ್ದಿಲ್ಲ ಸರ್. ಇದು ಕರಾವಳಿ ಭಾಗದೊಳಗೆ ಇದು ಮದುವೆ ಪದ್ಧತಿ ಬಂದಿದ್ದು. ಇದನ್ನ ನೋಡಿ ಇದರಿಂದ ಕಾಲ ಮುಂದುವರೆದಂಗ ಇದು ಕಾಪಿಯಾಗಿ ಇಲ್ಲಿ ಬಂದಿದೆ ಅಂತ ನನ್ನ ಅಭಿಪ್ರಾಯ. ಅದೇನ್ ಕಪ್ಪೆ ಚಿಪ್ಪದ ಬಟ್ಲಾಕಾರ ಇದೆಯಲ್ಲ, ಅದೇ ಬಟ್ಲಾಕಾರ ಬಂಗಾರದ್ದು ಬಂದು ಈ ಮದುವೆಗೆ ಬಂದು ನಿಂತದ್ದು. ಇರ್ಬೋದು ಸರ್. ಇದ್ರೊಳಗೆ ಸೈಂಟಿಫಿಕ್ ರೀಸನ್ ಆಯ್ತು ಸರ್. ನಿಮ್ಮ ಲೇಖನಕ ಇದು ತರ್ಕ ಕರೆಕ್ಟ್ ಆಗಿದೆ ಸರ್. ಅಂದ್ರೆ ಈಗ ಅದ್ರೊಳಗಡೆ ವಿಷಯ ಇರಲ್ಲ. ಅದನ್ನ ಹಂಗೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಈಗಿನ ಜನ. ಸಾಂಕೇತಿಕವಾಗಿ ಇವತ್ತಿನ ಯುಗಕ್ಕೆ, ಇವತ್ತಿನ ಕಾಲಕ್ಕೆ ಬಂದಿದ್ದು ಅದೇ ಎರಡು ಬಕ್ಲ ಆಕಾರದೊಳಗೆ ಇದು ಬಂದಿದ್ದು. ಅದು ಕಪ್ಪೆ ಚಿಪ್ಪಿನ ಆಕಾರದೊಳಗೆ ಐತೆ ಅದು ಶೇಪ್. ಕರೆಕ್ಟ್ ಸರ್, ಕರೆಕ್ಟ್. ಅದಕ್ಕೆ ಹೋಲಿಕೆ ಐತಿ.
ಹೌದಲ್ಲ ರೀ. ಆಯ್ತಾ. ಮತ್ತೆ ಇದಕ್ಕಿಂತ ಹಿಂದೆ ಹೋಗಿ ನಿಮ್ಗೆ ಕತೆ ಹೇಳ್ತೀನಿ ಮದುವೆದು. ಹಾ ಹಾ ಹೇಳಿ ಸರ್. ಇದೇನು ಮದುವೆನೇ ಇಬ್ರು ಆಗ್ತಾ ಇರಲಿಲ್ಲ ಅಂತ ಹೇಳಿದ್ನಲ್ಲ ನಾನು. ಹಾ ಹಾ ಇಬ್ರು ಒಬ್ರಿಗೊಬ್ರು ಕೂಡ್ತಿದ್ರು ಅಂತ. ಅದ್ರ ನಂತರ ಬಂದಿದ್ದು ಯಾವ್ದು ಅಂತಂದ್ರೆ ಹಾ ಇದು ಈ ಕಾಡು ಜನಾಂಗಕ್ಕೆ ಸಂಬಂಧಪಟ್ಟಂತದ್ದು. ಹಾ ಹಾ ಅಲ್ಲಿ ಹೆಂಗಿತ್ತು ಅಂತಂದ್ರೆ ಈ ಗುಂಪುಗಳು ಇರ್ತಿದ್ವು, ಜನರ ಗುಂಪು. ಹಾ ಹಾ ಆ ಗುಂಪಾಗಿ ಗ್ರೂಪ್ ವೈಸ್ ಜುಂಡ್ ಇರ್ತಿತ್ತಲ್ಲ ಮಾನವಂದು. ಮಾನವಂದು ಒಂದು ಗುಂಪಾಗಿರ್ತದೆ. ಆ ಗುಂಪಿನೊಳಗ ವಯಸ್ಸಿಗೆ ಬಂದಂತ ಒಬ್ಬ ಹುಡುಗ ಒಬ್ಬ ಹುಡುಗಿನ ಮದುವೆ ಆಗ್ತಾನ ಅಂತಂದ್ರೆ ಹಾ ಹಾ ಆಗ ಅವ್ರಿಗಿದ್ದಂತ ಭಯ ಒಂದೇ ಒಂದು, ಈ ಕಾಡು ಪ್ರಾಣಿಗಳು. ಹಾ ಹಾ ಈ ಕಾಡು ಪ್ರಾಣಿ ಯಾವ್ದಾದ್ರು ಒಂದು ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಅದನ್ನ ಅವನು ಧೈರ್ಯದಿಂದ ನಿಂತು ಶೂರತ್ವವನ್ನು ತೋರಿ ಅದನ್ನ ಕೊಲ್ಲಬೇಕು ಅವನು. ಹಾ ಹಾ ಅದನ್ನ ಕೊಲ್ಲುವುದರಿಂದ ತನ್ನ ಮಕ್ಕಳನ್ನ, ತನ್ನ ಹೆಂಡತಿನ ಅವನು ಕಾಪಾಡ್ತಾನ. ಅದೇ ಮೃಗಗಳಿಂದ ಕಾಪಾಡ್ತಾನ ಅಂತಕ್ಕಂಥದ್ದು ಧೈರ್ಯ ಇರ್ಬೇಕಲ್ಲಿ, ಆ ಒಂದು ನಂಬಿಕೆ ಬೇಕು. ಅದೇ 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 ಅದಕ್ಕಾಗಿ ಅವನೇನ್ ಮಾಡ್ಬೇಕು, ನಾನು ಈಕಿನ ಮದುವೆ ಆಗ್ತೀನಿ ಅಂತಂದು ಅವ್ನು ಹೇಳಿದ ಅಂತಂದ್ರೆ ಆಯ್ತು, ನೀನ್ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಕಾಡು ಪ್ರಾಣಿಯನ್ನ ಬೇಟೆ ಮಾಡ್ಕೊಂಡ್ ಬಾ. ಅವನು ಹೋಗ್ಬಿಟ್ಟು ಯಾವ್ದೊಂದು ಹುಲಿ, ಸಿಂಹ, ಕರಡಿ ಇಂತ ಒಂದು ಬಲಿಷ್ಠವಾದಂತ ಒಂದು ಕ್ರೂರ ಪ್ರಾಣಿಯನ್ನ ಅವ್ರು ಕೊಲ್ಲಬೇಕು ಅವನು. ಕೊಲ್ ತಂದೆ ತೋರಿಸ್ಬೇಕು ಅವನು. ಕೊಂದು ಅದ್ರದ್ದು ಒಂದು ಪಾರ್ಟ್ ತೆಗಿಬೇಕು. ಅದರದ್ದು ಒಂದು ಎಲುಬಿನ ತುಂಡು, ಅದೇ ಅದೇ ಅಥವಾ ಅದರದ್ದು ಉಗುರು, ಅಥವಾ ಅದರ ಹಲ್ಲು, ಅದೇ ಅದೇ ಹಿಂಗ ಅದರದ್ದು ಒಂದು ಪಾರ್ಟ್ ತೆಗಿಬೇಕು ಅವನು. ಅದೇ ಸಾಕ್ಷಿವಾಗಿ ತಂದು ತೋರಿಸ್ಬೇಕು. ಅದನ್ನ ತಂದು ಅದನ್ನ ತೋರಿಸಿ ಅವ್ರ ಎದುರುಗಡೆ ತೆಗೆದು ಅದಕ್ಕೆ ತೂತ್ ಹಾಕಿ ಅದಕ್ಕೆ ದಾರ ಹಾಕಿಬಿಟ್ಟು ಆಕಿನ ರಟ್ಟಿಗಾಗ್ಲಿ, ಆಕಿನ ಕೊರಳಿಗಾಗ್ಲಿ, ಆಕಿನ ಕಾಲಿಗಾಗ್ಲಿ ಕಟ್ಬೇಕು ಅವನು. ಅದೇ ತಾಳಿ ಸಂಕೇತವಾಗಿ ಕಟ್ತಿದ್ ನಾನು ಮೊದಲು ಸ್ಟಾರ್ಟ್ ಆಗಿದ್ದು. ಅವಾಗ ತಾಳಿ ಅದು ಇರ್ಲಿಲ್ಲ. ನಿನಗೋಸ್ಕರ ನಾನು ಹುಲಿನ ಬೇಟೆ ಆಡಿ ತಗೊಂಡ್ ಬಂದಿದ್ದೀನಿ, ಹುಲಿ ಉಗುರ ಅಥವಾ ಅದ್ರ ಒಂದು ಪಾರ್ಟ್ಸ್. ಈಗ ನೀನ್ ನನ್ನವಳು ಅಂತ ಕಟ್ತಿದ್ನೇನೋ ತಾಳಿ ಸಂಕೇತವಾಗಿ ಸ್ಟಾರ್ಟ್ ಆಗಿದ್ದು ಅಲ್ಲಿ. ಮೂಲಗಳ ಒಂದು ಎಲುಬಿನ ತುಂಡಾಗ್ಲಿ, ಒಂದು ಹಲ್ಲಾಗ್ಲಿ, ಒಂದು ಉಗುರಾಗ್ಲಿ, ಅಂದ್ರೆ ಅದು ಬೇಗ ನಶಿಸಲ್ಲ. ಅದು ಬಹಳ ವರ್ಷ ಅದಕ್ಕೆ ಲೈಫ್ ಇರಬೇಕು ಅಂತ ಒಂದು ಪಾರ್ಟನ್ನ ಅಕ್ಕಿಗೆ ತೂತ್ ಹಾಕಿ ದಾರ ಪೋಣಿಸಿ ಅಕ್ಕಿ ಕೊಳ್ಳಿಗೋ ಇಲ್ಲ ರಟ್ಟಿಗೋ ಇಲ್ಲ ಕಾಲಿಗೋ ಕಟ್ಟೋದು. ಎಲ್ಲರ ಆ ಗುಂಪಿನ ಎಲ್ಲರ ಸಮಕ್ಷಮವಾಗಿ ಕಟ್ಟೋದು. ಅವ್ರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅವನಿಗೆ ಬೆನ್ ತಟ್ಟಿ ಶಬಾಷ್ ಕೊಡೋರು. ಆಕಿ ಅದನ್ನ ಪ್ರೀತಿಯಿಂದ ತಲೆ ತೆಗಿಸಿ ಒಪ್ಕೊಂತಿದ್ರು ಅವನ್ನ. ನನ್ಗೋಸ್ಕರ ತನ್ನ ಪ್ರಾಣವನ್ನು ಮುಡುಪಾಗಿಟ್ಟು ಆ ಹುಲಿ ಜೊತೆ ಬೇಟೆ ಆಡಿ ಅದ್ರದ್ದು ತಗೊಂಡ್ ಬಂದಿದ್ದಾನ ಅನ್ಕೊಂಡು ಆಕಿ ಕಾಂಪ್ರಮೈಸ್ ಮಾಡ್ಕೊತಿಲ್ಲ ನನ್ನ ಪ್ರೀತಿ. ಆಕಿ ಒಪ್ಕೊಂತಿದ್ರು. ಅಂದ್ರೆ ಇನ್ ಮುಂದಕ್ಕೂ ಕೂಡ ನನ್ನ ಮಕ್ಕಳನ್ನ, ಮುಂದೆ ನನಗೆ ಆಗುವಂತ ಮಕ್ಕಳಿಗೆ ನನ್ನನ್ನ ಇವನು ಸಂರಕ್ಷಣೆ ಮಾಡ್ತಾನ, ಆ ಭರವಸೆದಿಂದ ಇವನು ಶೂರ, ಇವನು ಧೀರ ಅಂತ ಒಪ್ಕೊಂತಿದ್ರು ಆಕಿ. ಅದೇ 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 ಒಪ್ಕೊಂಡು ಅವ್ರಿಬ್ರು ಗಂಡ ಹೆಂಡತಿ ಆಗ್ತಿದ್ರು. ಹೌದಲ್ಲ. ಇದ್ರ ನಂತರದಲ್ಲಿ ಅದೇ ರೀತಿ ಎಷ್ಟೆಷ್ಟೋ ಬದಲಾವಣೆಗಳು ಬಂದು ನಂತರ ನಾನು ಹೇಳಿದ್ದು ಒಂದು ಕಡಲ ತೀರದೊಳಗಡೆ ಒಂದು ಈ ಮೀನುಗಾರರೊಳಗಡೆ ಈ ರೀತಿ ಒಂದು ಮದುವೆ ಪದ್ಧತಿ ಬಂತು. ಈ ಕಾಡು ಜನರ ಈ ತರ ಜನರದ ಆ ರೀತಿ ಬಂತು. ಇವತ್ತಿನ ಅದೇ ಈ ಕಾಡು ಜನರದು ನೀವು ಅದೇ ಬೇಟೆದ ಹಿನ್ನೆಲೆ ಹೇಳಿದ್ರಲ್ಲ, ಅದು ಇನ್ನೂ ಉಳ್ಕೊಂಡಿದೆ ಸರ್? ಇಲ್ಲ, ಅದು ಬಹಳ ಹಳೇದು ನಾನು ಹೇಳಿದ್ದು. ಅದು ಪುರಾತನ ಕಾಲದ್ದು. ಅದ್ರ ಸಾಂಕೇತಿಕವಾಗಿ ಕೌಡಿಯನ್ನ ಕಟ್ಟುವುದು ಇವತ್ತಿಗೂ ಕೂಡ ಐತಿ. ಕೌಡಿಗೆ ತೂತ್ ಹಾಕಿ ಅದನ್ನ ದಾರ ತಗೊಂಡು ಕಾಲಿಗೆ ಅಥವಾ ರಟ್ಟಿಗೆ ಎಲ್ಲ ಕೊಳ್ಳಿಗೆ ಕಟ್ತಾರ ಅಂತ ಹೇಳಿದ್ನಲ್ಲ. ಕರೆಕ್ಟ್. ಅದು ಅದ್ರ ಸಾಂಕೇತಿಕವಾಗಿ. ಹೌದಲ್ಲ. ಮತ್ತಿನ್ನು ಇವೆರಡೇ ಪದ್ಧತಿಗಳ ಇದರಿಂದ ಅದನ್ನ ಈ ಸಂಪ್ರದಾಯ ಬೆಳ್ಕೊಂಡು ಬಂತ ಸರ್? ಅಂದ್ರೆ ಈ ರೀತಿ ಕೆಲವೊಂದು ಹೇಳಿದ್ದು ಅಂದ್ರೆ ಏನು, ಈ ಮದುವೆ ಅಂತಕ್ಕಂಥದ್ದಕ್ಕೆ ಯಾವ ರೀತಿ ನಡೀತಾ ಇತ್ತು ಅಂತಂದಕ್ಕೆ ಈ ಕೆಲವೊಂದು ಸಾಕ್ಷಿ. ಇದು ಬೆಳಗಾವಿ ಸೈಡ್ ಒಳಗ ಈ ಯಾದಿಮೆ ಶಾದಿ ಅಂತ ಮಾಡ್ತಾರ. ಯಾದಿಮೆ ಶಾದಿ ಅಂದ್ರೆ ಅದೇನೋ ಸರ್? ಅದು ಈ ಗಂಡು ಹೆಣ್ಣು ಏನು ಮದುವೆ ಮಾಡ್ಬೇಕು ಅಂತ ಕುಂತ ಮಾತಾಡ್ತಾರಲ್ಲ, ಗಂಡನವರು ಹೆಣ್ಣವರು ಬಂದ್ ಕುಂತ ಮಾತಾಡ್ತಾರ, ಅವ್ರವ್ರಿಗೆ ಯಾದಿ ಅಂತ ಮಾಡಿತಾರ. ಮೊದಲು ಈ ಎಂಗೇಜ್ಮೆಂಟ್ ಇತ್ತು ನಮ್ ಸೈಡ್. ಗಂಡು ಹೆಣ್ಣಿನವ್ರು ಸೇರಿ ಮಾತುಕತೆ, ಹಿರಿಯರ್ ಮಾತುಕತೆ ಆಡ್ತಾರ. ಒಂದು ಪೇಪರ್ನೊಳಗೆ ಬರೀತಾರ ಗಂಡನವ್ರು ಎಷ್ಟು ಕೊಡ್ಬೇಕು, ಹೆಣ್ಣವ್ರು ಎಷ್ಟು ಕೊಡ್ಬೇಕು ಏನು ಅಂತಂದು. ಅದು ಅವರ ಮದುವೆ ಮಾಡ್ಬೇಕಲ್ಲ. ಅದಕ್ಕೆ ಒಂದು ಯಾದಿ ಅಂತಾರ ಅದಕ್ಕೆ. ಹೌದೇನ್ರಿ? ಈ ಯಾದಿಯೊಳಗ ಈ ಯಾದಿ ಅಂತ ಬರೀತಾರಲ್ಲ ಅದನ್ನ ಎಂಗೇಜ್ಮೆಂಟ್ ಅಂತ ಬರೀತಾರ ನಮ್ ಸೈಡ್. ಆಮೇಲೆ ಇಂಥ ದಿವ್ಸ ಮದುವೆ ಅಂತ ಮಾಡ್ತಿದ್ರು, ಮಾಡ್ತಾರ. ಇಲ್ಲಿ ಹಂಗಿಲ್ಲ. ಆ ಯಾದಿ ಮೇಷ ಏನಿದ್ರೆ ಯಾದಿ ಬರ್ದ್ರ ಅದೇ ಟೈಮಿಗೆ ಅವತ್ತೇ ಹಂಗೆ ಅಲ್ಲೇ ಮದ್ವಿ.
ಹಾ ಹಾ ಯಾದಿ ಅಂದ್ರೆ ಇದು ಯಾದಿ ಮೇ ಶಾದಿ ಅಂದ್ರೆ ಇದೇನು ಹಿಂದಿ ಭಾಷೆನಾ ಉರ್ದು ಶಬ್ದನ ಸರ್? ಹಿಂದಿ. ಹಾ ಯಾದಿ ಅಂದ್ರೆ ನೆನಪಿನಗೋಸ್ಕರ ಅದನ್ನ ಪತ್ರ ಬರಿತಿದ್ರೇನೋ, ಆಮೇಲೆ ಶಾದಿ ಯಾದಿ ಬರ್ತಿದ್ರೇನೋ? ಮದುವೆ ಮಾಡ್ಕೊಳ್ಳೋದು. ಶಾದಿ ಅಂದ್ರೆ ಮದ್ವೆ, ಯಾದಿ ಅಂದ್ರೆ ನೆನಪೇನೋ ಹೌದಲ್ಲ? ಯಾದಿ ಅಂದ್ರೆ ಪೇಪರ್ ಒಳಗೆ ಬರೆಯೋದು. ಹಾ 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 ಇವ್ರು ಎಷ್ಟು ಕೊಡ್ಬೇಕು ಅವ್ರು ಎಷ್ಟು ಕೊಡ್ಬೇಕು ಏನು ಅಂತ ಬರೆಯೋದು ಒಂದು ಯಾದಿ. ಹೌದೇನ್ರಿ? ಹಾ 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 ಇದು ಯಾದಿ ಬರ್ದ್ರ ಹಂಗೆ ಇಮಿಡಿಯೇಟ್ ಅವಾಗೆ ಮದುವೆ. ಅದೇ 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 ಯಾದಿ ಮೇ ಶಾದಿ ಇದು ಶಬ್ದ, ಬಟ್ ಅಂದ್ರೆ ಅದು ಇದು ಅಂದ್ರೆ ಇದಕ್ಕೆಲ್ಲ ಮುಂಚೆನೆ ಇಂಥ ದಿವಸ ಮದುವೆ ಇದು ಅಂತ ಯಾರಿಗೂ ಗೊತ್ತಿರಲ್ಲ, ಯಾರಿಗೂ ಕನ್ಫರ್ಮ್ ಇರಲ್ಲ. ಹೌದಲ್ಲ? ಅದು ಅವಾಗೆ ಮಾತಾಡಿ ಅವಾಗೆ ಹಂಗೆ ಮದುವೆ. ಹಾ 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 ಅದೇ ಅದೇ ಇಮಿಡಿಯೇಟ್. ಕರೆಕ್ಟ್ ಸರ್, ಕರೆಕ್ಟ್. ನೋ ಪ್ರಿಪ್ರೇಷನ್, ಏನು ತಯಾರಿ ಅಂತ ಇರಲ್ಲ. ಹೌದಲ್ಲ ರೀ? ಹಂಗೆ ಸಂತಿ ಮಾಡ್ಕೊಂಡ್ ಬರ್ತಾರೆ, ಹಂಗೆ ಹೋಗಿ ಒಂದಿಷ್ಟು ಹತ್ರದೊಳಗೆ ಯಾವ್ದು ಅಂಗಡಿ ಇರ್ತದೆ ಅಲ್ಲಿಂದ ಸೀರೆ ಪಂಚೆ ಅದು ಇದು ಏನ್ ತಗೊಂಬಂದು ಹಂಗೆ ಅಲ್ಲೇ 2 ಕುರ್ಚಿ ತಂದು ಹಾಕಿ ಅಲ್ಲೇ ಮದುವೆ. ಕರೆಕ್ಟ್ ಸರ್, ಕರೆಕ್ಟ್. ನಿಮ್ದು ಅದ್ಭುತವಾದ ತರ್ಕ ಸರ್, ಒಪ್ಬೋದು. ನಿಮ್ ತರ್ಕನ ಪ್ರಶಂಸೆಗಾರವಾಗಿದೆ. ಅದ್ಭುತವಾದ ತರ್ಕ. ನಾನು ಈ ಯಾದಿಮೆ ಶಾದಿ ಅನ್ನೋದು ಬಹಳ ಕಡಿಮೆ ಖರ್ಚಿನಲ್ಲಿ ಸಿಂಪಲ್ ಆಗಿ ಮುಗಿತಾವ. ಇವತ್ತಿಗೂ ಕೂಡ ಯಾದಿಮೆ ಶಾದಿ ಅನ್ನೋದು ಎಷ್ಟು ಕಡೆ ಅದಾವ. ಹೌದೇನ್ರಿ? ಈ ಶಬ್ದ ನಾನು ಕೇಳಿದ್ದೆ, ಯಾದಿಮೆ ಶಾದಿ ಅಂತ ಕೇಳಿದ್ದೆ, ಯಾವ್ದೋ ಒಂದು ಹಿಂದಿ ಸಿನಿಮಾದಲ್ಲೂ ಹಾಡಲ್ಲಿ ಕೇಳಿದ್ದೆ. ಬಟ್ ಅದ್ರ ಹಿನ್ನೆಲೆ ಗುರ್ತಿರ್ಲಿಲ್ಲ ನಮಗೆ, ಶಬ್ದ ಅರ್ಥನೂ ಗುರ್ತಿರ್ಲಿಲ್ಲ. ನಿಮ್ಮಿಂದ ತಿಳ್ಕೊಂಡೆ ನಾನು. ನಾನು ಆ ಭಾಗಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು. ಹೌದೇನ್ರಿ? ಹಿಂಗ ಮದುವೆಗಳು ಒಂದೊಂದ್ ಭಾಗದೊಳಗೆ ಒಂದೊಂದ್ ರೀತಿ ನಡೀತಾ ಇದಾವ. ಅದೇ ಅದೇ ಅದು ಇವತ್ತಿನ ದಿವಸ ಎಲ್ಲಿಗೆ ಬಂದದ ಅಂತಂದ್ರ ಒಳ್ಳೆ ಇದು ಏನಿದು ಚಪ್ರ ಬುಕ್ ಮಾಡಿ, ಛತ್ರ ಬುಕ್ ಮಾಡಿ ಫಂಕ್ಷನ್ ಬಂದಿದೆ ಸರ್. ಫಂಕ್ಷನ್ ಹಾಲ್ ಮಾಡಿ ಏನು ಸಿಕ್ಕಾಪಟ್ಟೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಗ್ರ್ಯಾಂಡ್ ಆಗಿ 2 ದಿವಸ ಮದುವೆ ಮಾಡೋದು ಇವತ್ತಿನ ದಿವಸ ಪದ್ಧತಿ ಬಂದದ್ದು. ಆಡಂಬರದ ಮದುವೆಗಳು ನಡೀತಾ ಹೋಗಲ್ಲ. ಆಡಂಬರದ ಮದುವೆ ಸಿಕ್ಕಾಪಟ್ಟೆ ಅದೇನ್ ಖರ್ಚು ಮಾಡ್ತಾರ. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಅದೇ ಈಗ ನೀವು ಇನ್ನೂ ಇದೆಯಾ ಸರ್ ನೀವು ಹೇಳೋದು? ಅದೇ ರೀ, ಇಲ್ಲಿವರೆಗೆ ಬಂದ ಅಂತಂದ್ರೆ ಸರಳ ಮದುವೆ ಆಗಿ ಸಂಕ್ಷಿಪ್ತ ಆಗುವವರೆಗೂ ಬರಬೇಕು ಅಂತ ನನ್ನೊಂದು ಅಭಿಪ್ರಾಯ ಅಷ್ಟೇ. ಇಲ್ಲ ಕರೆಕ್ಟ್ ಸರ್, ನಿಮ್ಮ ಲೇಖನ ನಾನು ಓದ್ಲಿಲ್ಲ, ಓದ್ತೀನಿ. ನಿಮ್ಮ ತರ್ಕ ಅದ್ಭುತವಾದದ್ದು. ನೀವು ಹೇಳಿದ್ರಲ್ಲ, ಇದು ನಾ ಕೇಳಿ ನನ್ಗೊಂದು ನೆನ್ಪು ಬರ್ತಾ ಇದೆ ಸರ್. ನಾನೆಲ್ಲೋ ಓದಿದ್ ನೆನ್ಪು ಬರ್ತಾ ಇದೆ. ನೀವೆಲ್ಲ ಇದಕ್ಕೆ ಹಿನ್ನೆಲೆಗಳು ಹೇಳಿದ್ರಿ. ಮುಂಚೆ ಕಾಡು ಜನಗಳು ಅದನ್ನ ನೆನಪಿಗೆ ಕಟ್ತಿದ್ನ ಬೇಟೆಯಾಡಿ, ಆಮೇಲೆ ಇವು ಜನಗಳ ಹೆಣ್ಣನ್ ಕತ್ಕೊಂಡು ಹೋಗ್ತಿದ್ದ, ಗಂಡನ ನೆನಪಿಗೆ ಕೊಳ್ಳಲ್ಲಿ ವಿಷಕ ಇರ್ತಿಳು, ಪರಪುರುಷನ ಜೊತೆ ದೇಹ ಹಂಚ್ಕೊಳಕ್ ಆಗದೆ ಸುಸೈಡ್ ಮಾಡ್ಕೊಳ್ತಿದ್ಲು ಅನ್ನೋ ಹಿನ್ನೆಲೆ ಹೇಳಿದಿರಿ. ಚೆನ್ನಾಗಿತ್ತು ನಿಮ್ ತರ್ಕ. ಇದನ್ನ ಕೇಳಿ ನನಗೊಂದು ನೆನ್ಪು ಬರ್ತಾ ಇದೆ, ನಾನು ಎಲ್ಲೋ ಓದಿದ್ದು, ಅದನ್ನ ಹೇಳ್ಬೇಕು ಅಂತ ಇದೀನಿ ಸರ್. ಹೇಳಿ. ಈಗ ಮಧು ಮಕ್ಕಳನ್ನ ನಾವು ಮಧುಮಕ್ಕಳು ಅಂತೀವಿ. ಹೌದು, ಗಂಡು ಹೆಣ್ಣನ್ನ ಮದ್ವೆ ಆಗ್ತಕ್ಕಂತನ ವರ ಕನ್ಯೆ ಅಂತ ಹಿಂಗ ಅಂತಾರಲ್ಲ, ವರಹ ಕನ್ಯೆ. ಹೌದು ಮಧುಮಕ್ಕಳು ಅಂತಾರ. ನಾವು ಮದುಮಕ್ಕಳು ಅಂತೇವಿ. ಅಂದ್ರೆ ಲಗ್ನ ಪತ್ರಿಕೆಲೆಲ್ಲ ನಮ್ಮವರು ವಧು ವರ ಅಂತ ಬರೆಸ್ತಾರೆ ಸರ್. ಹೌದು, ಎರಡು ಒಂದೇ. ಹೇಳ್ರಿ. ಅದರ ಅರ್ಥನೇ ಬೇರೆ ಆಗುತ್ತೆ, ಇದ್ರದೆಲ್ಲ ಹಿನ್ನೆಲೆನೇ ಬೇರೆ ಇದೆ. ವೈದಿಕರು ತಿರ್ಕಿದಾರೆ ಅಂತ ಕೇಳಿದ್ದೆ, ಅದನ್ನ ಹೇಳ್ಬೇಕು ಅಂತ ಇದೀನಿ. ಹೇಳ್ರಿ. ಈ ವಧು ಅಂತಂದ್ರ ವಧಗೊಂಡವಳು, ವರ ಅಂದ್ರೆ ವಿಷ್ಣುವಿನ ಅವತಾರ, ವರ ಅವತಾರ ಇದೆಲ್ಲ ರೀ, ಹಂದಿ ರೂಪ ಅಂತ ಅಂದಂಗ. ಅವನೇನ್ ಮಾಡ್ತಾನಂತೆ ಸರ, ಇವ್ರು ಏನ್ ಇದ್ರಲ್ಲ ವೈದಿಕರು ಆರ್ಯರು, ಅವರು ಗ್ರೂಪ್ ವೈಸ್ ಬಂದ್ರಂತೆ ನಮ್ ದೇಶಕ್ಕೆ. ಒಂದು ಗುಂಪು ಕಟ್ಕೊಂಡು ಕುದುರೆ ಮೇಲೆ ಬೆಂಕಿ ಪಂಜ್ ಹಿಡ್ಕೊಂಡು ಹಿಂಗೆ ಆರ್ ಹುಡ್ಕೊಂಡು ದನ ಮೇಯಿಸ್ಕೊಂಡು ಬಂದಿದ್ರು ಅಂತ ನಾನು ಓದಿದ್ದೆ. ಇವ್ರು ಏನ್ ಮಾಡ್ತಿದ್ರಂತ, ಈಗ ಮೂಲ ನಿವಾಸಿ ರಾಜರನ್ನು, ಮೂಲ ನಿವಾಸಿ ಗ್ರಾಮಸ್ಥರನ್ನು ಹೊಡೆದು ಅವ್ರ ಹೆಣ್ಣನ್ ಕತ್ಕೊಂಡು ಹೋಗ್ತಿದ್ರಂತಾರ. ಈಗ ಒಬ್ಬ ರಾಜ ಹುಡ್ದನ ಅಂತಂದ್ರೆ, ಈಗ ಅವನ ರಾಣಿ ಇರ್ತಾಳಲ್ಲ ರೀ, ಅವನು ವರ ಅವತಾರದ ವಿಷ್ಣು ಏನ್ ಮಾಡ್ದ, ವಿಷ್ಣು ಅಂದ್ರೆ ಅವ್ರದ್ದು ಗ್ಯಾಂಗ್ ಲೀಡರ್, ಆ ಗ್ಯಾಂಗಿನ ಮುಖ್ಯಸ್ಥನ ಅವರು ವಿಷ್ಣು ಅನ್ಕೋತಾರಂತೆ, ಅವತಾರ ಅನ್ಕೋತಾರಂತೆ. ಆ ವರ ಅವತಾರದ ವಿಷ್ಣು ಏನ್ ಮಾಡ್ತಿದ್ನಂತೆ, ಈಗ ಎದುರಾಳಿ ನಮ್ಮ ಮೂಲ ಭಾರತೀಯರು ನೋಡ್ದಾಕಿ ಅವನ ರಾಣಿಯನ್ನ ಅವನು ಸೋಳೆ ಮಾಡ್ಕೊತಿದ್ನಂತೆ, ಹೆಂಡತಿ ಮಾಡ್ಕೊತಿದ್ನಂತೆ. ಆಗ ಅವನು ಓದು ಅಂತಂದ್ರೆ, ಈಗ ಅವನು ಯುದ್ಧದಲ್ಲಿ ಮಡದವನ ಹೆಂಡತಿ, ಯುದ್ಧದಲ್ಲಿ ಒದಗಿನ ಹೆಂಡತಿ ಅಂತ ವರ ಅಂತೀವಲ್ಲ, ವರ ಅಂದ್ರೆ ವಿಷ್ಣುವಿನ ಅವತಾರ, ಹಂದಿ ರೂಪದ ಅವತಾರ. ಅಂದ್ರೆ ಇಲ್ಲಿ ನೀವ್ ಹೇಳೋದು ವಧು ಅಂತಂದ್ರೆ ಅಲ್ಲಿ ಗಂಡ ಸತ್ತವಳು ಅಂತ, ವಿಷ್ಣುವಿನ ಕಳ್ಕೊಂಡವಳು ಅಂತ. ವರ ಅವತಾರದ ವಿಷ್ಣುವಿನಿಂದ ವಧೆಗೊಂಡವನ ಹೆಂಡತಿ ಸೂಳೆ.
ಓಕೆ. ಆ ವರ ವಧು ಅಂದ್ರೆ ಸರ ಅದರ ಅರ್ಥ. ಹಾ 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 ಹಾ. ವರ ಅಂತ ವಧು ವರ ಅಂತ ಹೇಳಿ, ವರ ಅಂತಂದ್ರೆ ಹಂದಿ ರೂಪದ ವಿಷ್ಣು ಅಂತ. ಓಕೆ. ಈಗ ವರಾಹ ರೂಪದ ವರ. ಅದು ಕುಕುಮ ಹೆಂಗ್ ಬಂತು ಅಂತಂದ್ರೆ, ಹ್ಮ್. ಈಗ ರಾಜ ಹುಡ್ದಿರ್ತಾನಲ್ಲ, ಮೂಲ ಭಾರತಿ ರಾಜ ಹುಡ್ದಿ ಅವನ ರಕ್ತನ ಇವನು ಹಣಿಗೆ ಇಡ್ತಾನಂತೆ. ಅವನು ಹ್ಮ್. ಅವ್ನ ಕುತ್ತಿಗೆ ಕತ್ತರಿಸಿ ಅವನ ರಕ್ತ ತಿಲಕ ಏನಪ್ಪ ಅವ್ನ ಹಂಗೆ ಇಡ್ತಾನೆ. ನಿನ್ನ ಗಂಡಿನ ನಾನು ನೋಡ್ದಾಗದೆ, ಹ್ಮ್. ಗಂಡನ ನಾನು ವಧೆಗೊಳಿಸ್ದೆ. ಹ್ಮ್. ನೀನೀಗ ನಿನ್ನ ಗಂಡನವಳು ಅಲ್ಲ, ಈಗ ನನ್ನವಳು. ನೀನ್ ನನ್ನ ವಧು ಅಂದ್ರೆ ನೀನ್ ನನ್ನ ಕೈಯಿಂದ ನನ್ನ ವಶವಾಗಿರೋಳು ಅಂತ. ನನ್ನ ವಶವಾಗಿರೋಳು ಅಂತೇಳಿ ಅದು ತಿಲಕ ಇಡ್ತಾನಂತೆ. ಹ್ಮ್. ಅದು ಕುಕುಮದ ಸಂಕೇತವಾಗಿ ಬೆಳ್ಕೊಂಡು ಬಂದಿದಂತೆ ಸರ. ಅದು ಆಕ್ಚುಲಿ ನಾನು ಕೇಳಿದ್ದೇನಂತಂದ್ರೆ, ಈ ಕುಂಕುಮದ ಬಳಕೆಕ್ಕಿಂತ ಮುಂಚೆ ರಕ್ತವನ್ನೇ ಬಳಸ್ತಿದ್ರು. ಇದು ಸಾಕಷ್ಟು ಉಲ್ಲೇಖಗಳು ಅದಾವ್ರಿ ಇದ್ರ ಬಗ್ಗೆ. ಹೌದೇನ್ರಿ? ಈ ಕೇಳ್ರಿ ಇಲ್ಲಿ, ಇದನ್ನ ಈ ಮನೆ ಓಪನಿಂಗ್ ಮಾಡ್ಬೇಕಾದ್ರೆ ಒಂದು ಬಂಡಿ ರೆಡಿ ಮಾಡಿದ್ರೆ, ಒಂದು ರಥ ರೆಡಿ ಮಾಡಿದ್ರೆ, ಒಂದು ಹೊಸದು ವಸ್ತುವನ್ನ ರೆಡಿ ಮಾಡಿದ್ರೆ ಅದ್ರ ಓಪನಿಂಗ್ ಅಂತ ಮಾಡ್ಬೇಕಲ್ಲ, ಅದನ್ನ ಚಾಲನೆ ಮಾಡ್ಬೇಕಲ್ಲ. ಅದ್ರ ಚಾಲನೆ ಮಾಡ್ಬೇಕಾದ್ರೆ ಒಂದ್ ಮನೆಯೊಳಗ ನಾವು ಪ್ರವೇಶ ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಮಾಡ್ತಿದ್ರು, ಅಲ್ಲೇ ಬಲಿ ಅಂತ ಕೊಡ್ತಿದ್ರು. ಅಲ್ಲಿ ಇದು ಬಲಿ ಪದ್ಧತಿ, ಇದು ಆರ್ಯರು ತಂದಂತ ಪದ್ಧತಿ ಇದು. ಹೌದಲ್ಲ ರೀ? ಅವ್ರೇನ್ ಮಾಡ್ತಾರ, ಅಲ್ಲಿ ಒಂದು ಕುರಿನೋ ಕೋಳಿನೋ ಕತ್ತರಿಸ್ಬೇಕು. ಕತ್ತರಿಸಿ ಅದು ರುಂಡವನ್ನ ಬಾಗಿಲದ ಒಂದು ದಂಡಿಗೆ, ಬಾಗಿಲದ ಒಂದು ತೋಳ ಕಡೆಗೆ ಮುಂಡ ಅಂತರ ದೇಹವನ್ನ ಇನ್ನೊಂದು ದಂಡಿಗೆ ಅಲ್ಲಿಡಬೇಕು. ಅದೇನು ಕತ್ತರಿಸಿ ಅದೇನ್ ರಕ್ತ ಸೋರ್ತದಲ್ಲ, ಅದೊಂದು ಪ್ಲೇಟ್ ಹಿಡಿದು ಅದ್ರೊಳಗೆ ರಕ್ತವನ್ನ ಅದನ್ನೆಲ್ಲ ಬಸ್ಕೊಂಡು ಅದ್ರೊಳಗೆ ಹಿಡ್ಕೋಬೇಕು. ಹಿಡ್ಕೊಂಡು ಆ ರಕ್ತವನ್ನ ಅಲ್ಲಿ ಸೇರಿರ್ತಕ್ಕಂತ ಎಲ್ಲರ ಹಣೆ ಮೇಲೆ ಅದ್ ತಿಲಕ ಅಂತ ಇಡ್ತಿದ್ರು ಅದನ್ನ. ರಕ್ತ ತಿಲಕ. ರಕ್ತ ತಿಲಕ ಆಕ್ಚುಲಿ ಮೂಲ ಇದ್ದಿದ್ದು ಕೆಂಪು ತಿಲಕ ಅಂದ್ರೆ ರಕ್ತ ತಿಲಕ ಅದು. ಅದೇ 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 ಅವ್ರ ಹಣೆಗೆಲ್ಲ ಅದನ್ನ ಹಚ್ಚೋದು. ಅದರ ನಂತರ ಇದನ್ನ ಕೆಲವರು ವಿರೋಧಿಸ್ತಾರ. ಈ ಎಜುಕೇಟೆಡ್ಸ್, ಒಂದು ವೈಚಾರಿಕ ಉಳ್ಳವರು, ಪ್ರಜ್ಞೆ ಉಳ್ಳವರು ಇದನ್ನ ತಡಿತಾರ ಕಾನೂನು ರೀತಿಯಿಂದ. ಕರೆಕ್ಟ್ ಸರ್, ಕರೆಕ್ಟ್. ಇದು ಬೇಡ, ಇದು ತಪ್ಪು, ಇದನ್ನ ಮಾಡಬಾರ್ದು ಅಂತ ಹೇಳಿದಾಗ ಇದು ಪದ್ಧತಿ ಬಿಡ್ಲಿಕ್ಕಾಗಲ್ಲ. ಅದು ಸುಮಾರು ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಬೆಳ್ಕೊಂಡು ಬಂದಿದೆಯಲ್ಲ, ಅದನ್ನ ನಾವು ಎಷ್ಟೋ ವರ್ಷಗಳಿಂದ ಅದು ಬಂದ್ಬಿಟ್ಟಿರ್ತದ ಪದ್ಧತಿ. ಅದನ್ನ ಬಿಡ್ಲಿಕ್ಕಾಗಲ್ಲ. ಅದಕ್ಕಾಗಿ ಏನ್ ಮಾಡ್ತಾರ ಅವರು, ಈ ಅರಿಶಿಣ ಅಂತ ಬೇರು ಗೊತ್ತಲ್ಲ, ಅರಿಶಿಣ ಬೇರನ್ನ ಒಣಗಿಸಿ ಅದನ್ನ ಪುಡಿ ಮಾಡಿ ಅದನ್ನ ಒಣಗಿಸಿದ್ರೆ ಅದು ಅರಿಶಿಣ ಆಗ್ತದೆ, ಅರಿಶಿಣ ಪುಡಿ. ಅರಿಶಿಣ ಬೋಟ್ ಅಂತ ಇರುತ್ತೆ, ಅದನ್ನ ಪೇಸ್ಟ್ ಮಾಡಿದ್ರೆ ಅದು ಅರಿಶಿಣ ಆಗುತ್ತೆ ಸರ್. ಹೌದಲ್ಲ? ಅದನ್ನ ಒಣಗಿಸಿ ಡ್ರೈ ಮಾಡಿದ ಪುಡಿನೇ ಅರಿಶಿಣ ಪುಡಿ. ಹೌದಲ್ಲ? ಆಮೇಲೆ ಕೇಳ್ರಿ, ಈ ಅರಿಶಿಣಕ್ಕೆ ಒಂದಿಷ್ಟು ಇದನ್ನ ಹಾಕ್ತಾರ, ಈ ಬಟ್ಟೆ ಹಾಕ್ಲಿಕ್ಕೆ ಸೋಡಾ ಪೌಡರ್, ವಾಷಿಂಗ್ ಸೋಡಾ ಪೌಡರ್, ಅದಕ್ಕೆ ಲೆಮನ್, ಲಿಂಬೆ ಹಣ್ಣು, ಅದಕ್ಕೆ ಹಿಂಡಿ ಅದನ್ನ ಎರಡು ಕಲಿಸಿದ್ರೆ ಅದು ಕೆಂಪಾಗ್ತವೆ. ಹೌದಲ್ಲ? ಅದು ರಾಸಾಯನಿಕ ಇಟ್ಸ್ ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಕೆಂಪು ಬಣ್ಣ ಆಗುತ್ತೆ ನೋಡಿ. ಕೆಂಪು ಬಣ್ಣಕ್ಕೆ ತಿರುಗ್ತದೆ, ಇದು ಹಳದಿ ಇರೋದು. ಹೌದಲ್ಲ ರೀ? ಇದನ್ನ ಒಣಗಿಸ್ತಾರ. ಒಣಗಿಸಿದ ಪುಡಿನೇ ಕುಂಕುಮ. ಹೌದೇನ್ರಿ? ಇನ್ನು ಕೆಲವು ರೀತಿಯಿಂದ ಇದನ್ನ ಕೆಂಪು ಮಾಡ್ತಾರ. ಇದು ಮೂಲ ಬಂದ್ಬಿಟ್ಟು ಇದು ಅರಿಶಿಣ. ಅದೇ ಅದ್ರ ರಾಸಾಯನಿಕ ಸಂಯೋಜನೆದಿಂದ ಅದು ಬಣ್ಣ ಬದಲಾಗುತ್ತೆ ನೋಡಿ. ಹೌದ್ರಿ? ಕರೆಕ್ಟ್ ಸರ್, ಕರೆಕ್ಟ್. ಆಮೇಲೆ ಇದೇನೈತಿ, ಇದು ರಕ್ತದ ಸಂಕೇತವಾಗಿನೇ ಕುಂಕುಮವನ್ನು ಬಳಸ್ತಾ ಇದಾರೆ ಅಂತ ನಾನು ಸಾಕಷ್ಟು ಕಡೆ ಉಲ್ಲೇಖ ಅದ. ಕರೆಕ್ಟ್ ಸರ್, ಕರೆಕ್ಟ್. ಆಮೇಲೆ ಈಗ ಮದ್ವೆಯಲ್ಲಿ ಅವನ ಮದುಮಗ ಕುದುರೆ ಮೇಲೆ ಬರ್ತಾನಲ್ಲ ಸರ್, ಆ ಕುದುರೆ ಮೇಲೆ ಬರೋದು ಅವ್ನ ಕೈಯಲ್ಲಿ ಒಂದು ಖಡ್ಗ ಇರುತ್ತೆ ಸರ್. ಆ ಖಡ್ಗ ಯಾಕಿರುತ್ತೆ? ಆ ಖಡ್ಗ ಮುಂದೆ ಒಂದು ನಿಂಬೆ ಹಣ್ಣು ಕಿತ್ತಿರುತ್ತೆ ಸರ್. ಹೌದು, ಚಿಕ್ಕದೊಂದು ಕತ್ತಿನೂ ಇರ್ತದ, ಒಬ್ಬೊಬ್ರಿಗೆ ಸ್ವಲ್ಪ ಉದ್ದ ಇರ್ತದ. ಅದು ಇಟ್ಕೊಂಡಿರ್ತಾನ ಅವನು. ನಮ್ಮಲ್ಲಿ ನನ್ನ ಹೆಂಡತಿ ಅಣ್ಣನ ಮದ್ವೆ ಇತ್ತು ಸರ. ಅವನ ಕೈಯಲ್ಲಿ ಒಂದು ಸಣ್ಣದೊಂದು ಚೂರಿ ಕೊಟ್ಟಿದ್ರು, ಚಾಕು ತರ. ನಿಂಬೆ ಹಣ್ಣು ಕಟ್ಟಿ ಚುಚ್ಚಿದ್ರು, ಕೈಗೆ ವಿಳೆದೆಲೆ ಕಟ್ಟಿದ್ರು, ದಾರ ಕಟ್ಟಿದ್ರು. ಅವನದು ಆ ಲಿಂಬೆ ಹಣ್ಣು ಚುಚ್ಚಿರೋ ಕತ್ತಿನ ಹಿಡ್ಕೊಂಡು ಓಡಾಡ್ತಿದ್ದ, ಎಲ್ಲರಿಗೂ ವಿಶ್ ಮಾಡ್ತಿದ್ದ, ಫ್ರೆಂಡ್ರಿಗೆ, ಸ್ನೇಹಿತರಿಗೆಲ್ಲ ಊಟ ಆಯ್ತಾ ಯಾಕೆ ಬಂದ ಹಂಗೆಲ್ಲ ವಿಚಾರಿಸ್ತಿದ್ದ. ನಾನ್ ಕೇಳ್ದೆ, ಇದು ಯಾಕಪ್ಪ ಇದಕ್ಕೆ ಹಿಡ್ಕೊಂಡಿದ್ಯಾ, ಇದ್ರದ್ದು ಏನು ಉದ್ದೇಶ, ಇದ್ರದ್ದು ಏನು ಹಿನ್ನೆಲೆ ಅಂತ ಕೇಳ್ದೆ. ಏನೋರಿ ನಂಗೆ ಗೊತ್ತಿಲ್ಲ, ಹಿಡ್ಕೊಂಡಿವಿ ಅಷ್ಟೇ, ಹಿಡ್ಕೊಂಡಿನಿ. ಅದೇನೋ ಹಸಿಮೆ ಇರ್ತದ, ಅರಿಶಿಣ ಮೈ ಇರ್ತದ, ದೆವ್ಗಳು ಬರ್ತಾವಂತ, ಅಂಜಿ ಓಡೋಗ್ತಾವ ಅಂತ ಹೇಳಿದ್ರೆ ಅವನು. ಅಷ್ಟೇ ಗೊತ್ತು, ಅಷ್ಟೇ ಹೇಳ್ತಾರೆ ಪಾಪ ಅವನು.
ನಿಮ್ಗೆ ಹಿನ್ನೆಲೆ ಗೊತ್ತಾ? ನಾ ಏನಿರ್ಬೇಕು ಇದಕ್ಕ ಹಿಂಗ್ ಲಿಂಬೆ ಹಣ್ಣು ಇರುತ್ತ ಅವ ಕುದುರೆ ಮೇಲೆ ಬರ್ತಾನ, ಆ ಮೆರವಣಿಗೆ ಇದ್ದಾಗ ಕುದುರೆ ಮೇಲೆ ಕೂತ್ ಬರ್ತಾನ್ರಿ ಅವನು. ನಾನ್ ಕೇಳಿದಂಗೆ ಕುದುರೆ ನನಗ್ ಗೊತ್ತಿದ್ದಂಗೆ ಕುದುರೆ ಮೇಲೆ ಏನ್ ಮೆರವಣಿಗೆ ಐತಲ್ರಿ, ಇದು ಎಲ್ಲರೂ ಮಾಡಲ್ಲ. ದುಡ್ಡು ಇದ್ದವರು ಶ್ರೀಮಂತರು ಕುದುರೆ ಮೆರವಣಿಗೆ ಮಾಡ್ತಾರೆ. ದುಡ್ಡು ಇದ್ದವ್ರು ಅವ ಮಾಡ್ತಾರ. ಅದೇ ದುಡ್ಡು ಇರ್ಲಾರ್ದವ್ರು ಕುದುರೆ ಮೆರವಣಿಗೆ ಮಾಡಲ್ಲ. ಅದು ಕುದುರೆ ಮೆರವಣಿಗೆ ಅವ್ರು ಅದೇ ದುಡ್ಡಿರೋರು ಮಾಡ್ತಾರ. ದುಡ್ಡಿರೋರು ಮಾಡ್ತಾರ. ಅದು ಕುದುರೆ ಮೇಲೆ ಬರೋದು ಒಂದು ರಿಚ್ನೆಸ್ ತೋರಿಸ್ತದ, ಒಂದು ಗೌಡ್ಕಿ, ಒಂದು ರಾಜಮನೆತನ, ಈ ತರ ಒಂದು ಸಂಕೇತ ಅದು. ಅದೇ 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 ಅದೇ. ಆಮೇಲೆ ಇದು ಲಿಂಬೆ ಹಣ್ಣು ಅಂತ ಹೇಳಿದ್ರಲ್ಲ, ಏನ್ರಿ ಲಿಂಬೆ ಹಣ್ಣು ಅಂತ ಹೇಳಿದ್ರಲ್ಲ, ಅರಿಶಿಣಮಯ ಇರ್ತದ, ಹಸಿಮಯ ಇರ್ತದ, ಲಿಂಬೆ ಹಣ್ಣು ಅಂತ ಹೇಳ್ತಾರಲ್ಲ. ದೇವ್ ಬರಲ್ಲ ಅಂತ ಲಿಂಬೆ ಹಣ್ಣು ಅಂತ ಹೇಳಿದ್ರಿ. ಇದು ಒಂದು ರೀತಿಯಿಂದ ಈ ಲಿಂಬೆ ಹಣ್ಣು ಕಾಮನ್ ಆಗಿ ಚುಚ್ಚುನು ಇರ್ಬೋದು, ಚುಚ್ಚಿಲ್ಲ ಅಂತಂದ್ರೆ ಜೋಬೊಳಗರ ಇಟ್ಟಿರ್ತಾರ. ಹೌದೇನ್ರಿ? ಒಂದು ಅದಕ್ಕೆ ಬಟ್ಟೆ ಕಟ್ಟಿ ಮುಂಗೈ ಕಟ್ಟಿರ್ತಾರ ಅದನ್ನ. ಒಂದು ಇಲ್ಲ ಅವನಿಗೆ ಒಟ್ಟಿನಲ್ಲಿ ದೇಹದೊಳಗೆ ಅವ್ನಿಗೆ ಎಲ್ಲರೂ ಒಂದ್ ಕಡೆ ಲಿಂಬೆ ಹಣ್ಣು ಇಟ್ಟಿರ್ತಾರ. ಅವ್ನ ಹಸಿ ಮೈ ಮುಗಿಯೋವರೆಗೂ ಅಂತ ಇರ್ತದ ಅದು. ಅದೇನೋ ದೇವ್ರಿಗೆ ಅಂತ ಹೋಗಿ ಬರೋದು ಅದು ಇದು ಎಲ್ಲ ಪದ್ಧತಿ ಇರ್ತಾವ. ಆನಂತರ ಅದು ಅವ್ರೇನ್ ಕೊಳಗಿನ ಹಾರ ಅವೆಲ್ಲ ಏನಿರ್ತಾವ, ಬಾಶಿಂಗ ಹಾರ ಅವನ್ನೆಲ್ಲ ಈ ನದಿಗೆ ಹೋಗಿ ಎಲ್ಲ ಅರ್ಪಣೆ ಮಾಡಿ ಬರೋದು, ನದಿಯೊಳಗೆ ಬಿಟ್ಟು ಬರೋದು ಅಂತ ಮಾಡ್ತಾರ. ಬಾಚಿಂಗ್ ಬಿಟ್ಟು ಬರೋದು ಮಾಡ್ತಾರೆ, ನಮ್ ಕಣ್ಣು ಮಾಡ್ತಾರೆ. ಬಾಶಿಂಗ್ ಬಿಟ್ಟು ಬರೋದು, ಅವಾಗ ಅವನ ಹಾರಗಳು, ಬಾಶಿಂಗ, ಈ ಲಿಂಬೆ ಹಣ್ಣು ಅವೆಲ್ಲ ಹೋಗ್ಬಿಟ್ಟು ಹೊಳಿಗೆ ಬಿಟ್ಟು ಬರೋದು. ಅದೇ. ಆಮೇಲೆ ನಾಳೆ ಮೊದ್ಲೇ ಅಂದ್ರೆ ಇವತ್ತಿನ ದಿನ ಮದುಮಗಳು ಮೆಹಂದಿ ಹಚ್ಕೋತಾಳ ಸರ್. ಹೌದು. ಅದ್ಯಾಕೆ ಹಚ್ಕೋತಾಳ ಅದ್ರ ಬಗ್ಗೆ ಎಲ್ಲ ನಾನು ಓದ್ದೆ. ಅದಕ್ಕೊಂದು ಬೇರೆ ಬೇರೆ ಹಿನ್ನೆಲೆ ಇತ್ತು ನೋಡ್ರಿ. ಮೆಹಂದಿ ನನಗ್ ಗೊತ್ತಿದ್ದಂಗೆ ಅದೊಂದು ಅಲಂಕಾರ. ಅದು ಅಲಂಕಾರ ಸಂಕೇತವಾಗಿ ಹಚ್ಕೋತಾಳೆ, ಆದ್ರೆ ಹಿಂದೆ ವೈದಿಕ ಸಾಹಿತ್ಯನೇ ಬೇರೆ ಹೇಳತ್ತಾರ. ಇವಕ್ಕೆಲ್ಲ ಕಥೆ ಹೇಳತ್ತಾರೆ. ಏನ್ ಹೇಳ್ತದ್ರಿ? ಅವನು ಕುದುರೆ ಮೇಲೆ ಕೂತ್ ಬರೋದು, ಅವ್ನ ತಲವಾರ್ ಹಿಡ್ಕೊಳ್ಳೋದು, ಇವಳು ಇದು ಮೆಹಂದಿ ಹಚ್ಕೊಳ್ಳೋದು, ಕುಂಕುಮ ಇಟ್ಕೊಳ್ಳೋದು, ಇವಳು ತಾಳಿ ಕಟ್ಕೊಳ್ಳೋದು, ಕಾಲುಂಗರ ಹಾಕೊಳ್ಳೋದು, ಅದ್ರದ್ದೆಲ್ಲ ಒಂದು ವೈದಿಕ ಸಾಹಿತ್ಯನೇ ಬೇರೆ ಹೇಳುತ್ತೆ. ಮತ್ತೊಂದು ಸಾಹಿತ್ಯ ಬೌದ್ಧ ಸಾಹಿತ್ಯನೇ ಬೇರೆ ಹೇಳುತ್ತಾರ. ಏನ್ ಹೇಳ್ತದ್ರಿ ಸಂಕ್ಷಿಪ್ತವಾಗಿ ಹೇಳ್ರಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಸರ. ಈಗ ಅದು ವಧು ವರ ಅಂತಂದ್ರೆ ಹೆಂಗ, ಅದ್ರ ಶಬ್ದದ ಅರ್ಥ ಹೇಳ್ದಲ್ಲ ನಿಮ್ಗೆ. ವಧು ಅಂತಂದ್ರೆ ಹೇಳಿರಿ, ಮತ್ ಮುಂದೆ ಹೇಳ್ರಿ. ಅದು ಕುಂಕುಮ ತಿಲಕದ ಐತಲ್ಲ, ಅದೇ ಒಂದು ವಧೆಗೊಂಡ ಒಂದು ಅದು ರಕ್ತ ತಂದು ಅದು ಮುಗಿತು, ಅದು ಬಿಡ್ರಿ, ಅದು ರಿಪೀಟ್ ಬೇಡ. ಹೊಸ ವಿಷಯ ಹೇಳ್ರಿ. ಹೊಸ ವಿಷಯ. ಕುದುರೆ ಮೇಲೆ ಬರೋದು, ಈ ಕೈಯೊಳಗೆ ಕತ್ತಿ ಹಿಡಿದಿದ್ದು, ಅದಕ್ಕೆ ಲಿಂಬೆ ಹಣ್ಣು ಚುಚ್ಚಿದ್ದು, ಅದನ್ನ ಹೇಳ್ತೀನಿ ಅಂದ್ರಿ. ಅದು ಕುದುರೆ ಮೇಲೆ ಹೇಗ್ ಬರ್ತಾನಂದ್ರೆ, ಹಿಂದೆ ಅವ್ರು ಕುದುರೆ ಮೇಲೆ ಬರ್ತಿದ್ರಂತ ಆರ್ಯರು, ಹೆಣ್ಣನ್ ಕದಿಲಕ್ಕ, ನಮ್ಮೊಂದು ದರೋಡೆ ಮಾಡಕ್ಕ. ಆವಾಗ ಅವ್ನು ಕುದುರೆ ಮೇಲೆ ಬಂದಾಗ ಅವನು ದುಡ್ಡಿನ ಜೊತೆಗೆ ಎಲ್ಲಾ ಸಂಪತ್ತಿನ ಜೊತೆಗೆ ಹೆಣ್ಣನ್ ಕೂಡ ಕರ್ಕೊಂಡು ಹೋಗ್ತಿದ್ನಂತೆ. ಅವನ್ ಕೈಯಲ್ಲಿ ಕಡ್ಗಾಡ್ ಬರ್ತಿದ್ನಿಲ್ಲ ತಲವಾರ್ ಹಿಡ್ಕೊಂಡು ಹೆಣ್ ಕದಿಯಾಕ. ಆದ್ರ ಸಾಂಕೇತಿಕವಾಗಿ ಆ ಮೇಲು ಜಾತಿಯದವ್ರು ಇನ್ನೂ ಕೂಡ ನಮ್ಮಲ್ಲಿ ಅದು ಕುದುರೆ ಮೇಲೆ ಬರ್ತಾರೆ. ಕೆಳ ಜಾತಿಯವ್ರಿಗೆ ಕುದುರೆ ಮೇಲೆ ಕೂಡ್ಬಿಡಲ್ಲ ಮೆರವಣಿಗೆಲಿ. ಓಕೆ. ಆ ಸಂಕೇತವಾಗಿ ಅದನ್ನ ಮಾಡ್ತಾರಂತೆ. ಉತ್ತರ ಭಾರತದಲ್ಲಿ ಈಗ ಇವರು ಕೆಳ ಜಾತಿಯವರು ಕುದುರೆ ಮೇಲೆ ಮೆರವಣಿಗೆ ಹೊಂಟ್ರೆ ಅವ್ರನ್ನ ತಡೀತಾರೆ, ಅವ್ರ ಮೇಲೆ ಹಲ್ಲೆ ಆಗುತ್ತೆ ಸರ. ಓಕೆ, ಇರ್ಬೇಕು. ಅದು ಅವಳು ಮೆಹಂದಿ ಯಾಕೆ ಹಚ್ಕೋತಾಳ ಅಂತಂದ್ರೆ, ಹಿಂದೆ ಅವನು ಕುದುರೆ ಮೇಲೆ ಕುಳಿತು ವಾರ್ ಮಾಡಕ್ ಬರ್ತಿದ್ನಲ್ಲ, ವಿದ್ ಮಾಡಕ್ಕೆ, ಎಲ್ಲ ಸಂಪತ್ತು ಹಲ್ಲೆ ಮಾಡಕ್ ಬರ್ತಿದ್ನಲ್ಲ. ಅವಳು ಗಂಡನ ಅದು ಯುದ್ಧದಲ್ಲಿ ಮಾಡಿದಾಗ ಇವಳು ಕೂಡ ಹೋರಾಡ್ತಿದ್ದಳಂತೆ, ಮೂಲ ಭಾರತೀಯ ಹೆಣ್ಣು. ಆ ಹೋರಾಡಿದಾಗ ಇವಳೆಲ್ಲ ರಕ್ತ ಸಿಕ್ತಾಗ್ತಿತ್ತಲ್ಲ ಯುದ್ಧದಲ್ಲಿ, ಕೈಗೆಲ್ಲ ರಕ್ತ ಎಲ್ಲ ಹತ್ತಿತ್ತು. ಆದ್ರ ಸಂಕೇತವಾಗಿ ಇವಳು ಮೆಹಂದಿ ಹಚ್ಕೊತಾಳಂತೆ. ಓಕೆ. ಅದು ಈಗ ಬಳಿ ತಟ್ಕೊತಾಳಲ್ಲ, ಆ ಬಳಿ ತಟ್ಕೊತಾಳೆ, ತಾಳಿ ಕಟ್ಕೊತಾಳೆ, ಕಾಲಗುಂಗ್ರ ಹಾಕ್ತಾಳೆ, ಅವೆಲ್ಲ ಗುಲಾಮ್ಗಿರಿಯ ಸಂಕೇತ ಇದೆ ಅಂತೆ ಸರ್, ಸಂಕೇತಗಳಾಗಿವೆ ಅಂತೆ. ನಾನು ಇದನ್ನು ಕೇಳಿದೀನಿ. ಏನಂತಾರೆ, ಕಾಲಿಗೆ ಇದನ್ನ ಹಾಕ್ತಾರ ಗೊತ್ತಾ, ಚೈನ್. ಚೈನ್, ಅದು ಬೀಡಿ ಹಾಕದಂಗಂತೆ, ಅದು ಕಾಲಿಗೆ ಕಟ್ಟದಾಗ ಗೆಜ್ಜೆ ಹಾಕೋದು. ಕಾಲಿಗೆ ಚೈನ್ ಹಾಕೋದಂತಾರ, ಅದು ಆಕ್ಚುಲಿ 2 ಕಾಲಿಗೂ ಸೇರಿಸಿ ಚೈನ್ ಹಾಕ್ತಿದ್ರಂತೆ. ಈಗ ಅವ್ರು ಒಂದೊಂದು ಅಲಗ್ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ಅಲಗ್ ಇಲ್ಲ, 2 ಜಾಯಿಂಟ್. ಅಂದ್ರೆ ಕೈದಿಗಳಿಗೆ 2 ಕಾಲಿಗೂ ಚೈನ್ ಹಾಕ್ತಾರಲ್ಲ, ಚೈನ್ ಇಂದ ಕಟ್ತಾರಲ್ಲ, ಆ ರೀತಿ. ಅಂದ್ರೆ ನಡಿಬೇಕು, ಜಾಸ್ತಿ ದೊಡ್ಡ ಹೆಜ್ಜೆ ಇಡ್ಲಿಕ್ಕೆ ಆಗಲ್ಲ, ಚಿಕ್ಕ ಹೆಜ್ಜೆನೇ ಇಡ್ಬೇಕು. ಅಂದ್ರೆ ಆಕೆ ಓಡ್ಲಿಕ್ಕೆ ಆಗಲ್ಲ. ಅದೇ ಅದೇ ಅದೇ. ಮತ್ತೆ ಕೈಗೆ ಹಾಕಿದಂತ ಬಳೆಗಳು ಕೂಡ ಅಷ್ಟೇ, ಅವು ಕೂಡ ಆ ಕೈಗೆ ಈ ಕೈಗೆ ಮಧ್ಯಕ್ಕೆ ಚೈನ್ ಇರ್ತಿತ್ತು. ಅದೇ ಒತ್ತಾಳೆ ಇಟ್ಕೊಂಡಾಗ ಅವಳು ಗುಲಾಮಗಿರಿಯ ಸಂಕೇತಗಳಿವೆ ಅಂತ ಇವ್ರು ಏನ್ ಹೇಳ್ತಾವ, ವೈದಿಕ ಸಾಹಿತ್ಯ ಹೇಳ್ತಾವು ಹೆಣ್ಣಿನ 7 ಸಿಂಗಾರಗಳು. ಅಲ್ಲ, ಅದನ್ನ ನಂತರದಲ್ಲಿ ಅದನ್ನ ಏನೇನೋ ತಿದ್ದಿರ್ಬೋದು. ಅದು ನಾನು ಇದನ್ನು ನೀವ್ ಹೇಳ್ದಂಗೆ ನಾನು ಇದನ್ನ ಓದಿದ್ದು, ನನಗೂ ನೆನ್ಪು ಬಂತು.
ಅವು ಎರಡು ಕೈಯೊಳಗೆ ಎರಡು ಬಳೆಗಳು ಅಂತಾರ ಇದ್ರದ್ದು ಆಕಿನ ಕೂಡ್ ಹಾಕಿದ್ದು, ಕಾಲಿಗೆ ಚೈನ್ ಹಾಕಿದ್ದು ಅಂತಾರ, ಅದು ಕೂಡ ಕಟ್ಟಿ ಹಾಕಿದ್ದು. ಈ ಮನೆಯೊಳಗೆ ಬಂದಿ ಮಾಡಿ ಹೋಗ್ತಾರ ಅಂತ ಅಂತಾರಲ್ಲ, ಕೇಳಿರ? ಅದೇ ಅದೇ ಕೇಳಿದೀನಿ ಸರ್. ಆಕಿನ ಮೇಲೆ ಸಂಶಯ ಇತ್ತು ಅಂದ್ರೆ ಆಕಿನ ರೂಮ್ ಒಳಗೆ ಹಾಕಿ ಕೂಡ್ ಹಾಕ್ಬಿಟ್ಟು ಹೊರಗಡೆ ಕೀಲಿ ಹಾಕೊಂಡು ಹೋಗ್ತಿದ್ದ ಅಂತ ಅವನು. ಅದೇ 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 ಸಂಶಯ ಪಡುವಂತ ಗಂಡ, ಯಾರ ಮನೆಗೆ ಬಂದು ಹೋಗ್ಬಾರ್ದು ಅಂತ. ಆಮೇಲೆ ಅವಾಗೆಲ್ಲ ಹಿಂದೆ ಬಾಲ್ಯ ವಿವಾಹಗಳಾಗ್ತಿವಲ್ಲ ಸರ್. ಹೌದು. ಗಂಡ ಸತ್ತ ಗಂಡ ಈಗ ಎರಡೆರಡು ಮದುವೆ ಮಾಡಿ ಹೆಂಡತಿ ಸತ್ತಳು ಮತ್ತೊಂದು ಮಾಡ್ಕೊತಿದ್ದ. ಅವನ ವಯಸ್ಸು 40, ಇವಳು ವಯಸ್ಸು 12, 15, ಚಿಕ್ಕವಳು, ಏನ್ ಗೊತ್ತಿಲ್ಲ ಸಂಸಾರದ ಬಗ್ಗೆ. ಅಂತವಳೊಂದು ಮದುವೆ ಮಾಡ್ಕೊತಿದ್ರಂತೆ ಅವರು. ಆಗ ಅವಳೇನ್ ಚಿಕ್ಕ ಮಗು ಆಡ್ಕೊಂಡಿರೋಳು, ಅವಳು ಬೇಜಾರಾಗಿ ಗಂಡನ್ನ ಕಿರ್ಕೊಳ, ಲೈಂಗಿಕ ಕಿರ್ಕೊಳ ತಾಳಾರ್ದೆ ಓಡೋಗ್ತಿದ್ಳಂತ. ಯಾವಾಗ ಓಡೋಗ್ತಾಳೋ ಇಲ್ಲಿ ಗೊತ್ತಾಗ್ಬಾರ್ದು, ಇಲ್ಲೇ ಇರ್ಬೇಕು ಅಂತೇಳಿ ಕಾಲಲ್ಲಿ ಗೆಜ್ಜೆ ಕಟ್ತೀವಿ, ಗೆಜ್ಜೆ ಸಪ್ಪಳ ಕಳ್ಕೊಂಡು ಅಲ್ಲೇ ಇರ್ಬೇಕು. ಗೆಜ್ಜೆ ಸಪ್ಪಳ ಕೀಳಿಲ್ಲ ಅಂದ್ರೆ ಎಲ್ಲೋ ಓಡೋಗಿದಾಳ ಅಂತ ಅರ್ಥ. ಅವಳ ಮೇಲೆ ನಿಗಾ ಇಡೋಗೋಸ್ಕರ ಆ ಪುರುಷನ್ ಕಳ್ಸ್ಕೊಂಡ್ ಬಂದಿದಾರಂತೆ. ಓಕೆ. ಈಗ ಏನ್ ಮಾಡಿದಾರಲ್ಲ ಅವರು ಸಾತ್ ಸಿನಿಗಾರು ಅವೆಲ್ಲ ವೈದಿಕ ಗುಲಾಮ್ಗಿರಿಯ ಸಂಕೇತಗಳಿವೆ ಅಂತ ಅಲ್ಲಿ ಒಬ್ಬ ರೈಟರ್ ಅದನ್ನ ವಿಶ್ಲೇಷಿಸಿದಾನೆ ಸರ. ಓಕೆ. ಇರ್ಬೋದು ಅಂತೀರಾ? ಹತ್ತು ಹಲವಾರು ವಿಷಯಗಳನ್ನ ಒಳಗೊಂಡು ಅವನ್ನೆಲ್ಲ ಮಾಡಿದಾರ. ಅದೇ ಅದೇ ರೀ. ಅದೇ ಈಗ ನಾವು ನಮ್ಮೂರಿಗೆ ಹೇಳಿದ್ರ ಅದು ತಾಳಿ ಗುಲಾಮ್ಗಿರಿ ಸಂಕೇತದಿಂದ ನಾವು ಅದು ಕೋಕುಮಟ್ಕೊಂಬರೋನು ಕೇಳಲ್ಲ ಅವರು. ಅದ ಹೆಂಗಿಲ್ಲ, ಅದೆಲ್ಲ ಹಿರಿಯರು ಎಲ್ಲ ಒಳ್ಳೇದಕ್ಕೆ ಮಾಡಿದಾರ. ಏನ್ ಗೊತ್ತ್ರಿ? ಇಲ್ಲ 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 ಇಲ್ಲ, ನನ್ನ ಉದ್ದೇಶ ತಾಲಿಗೆ ನೀವು ತಾಲ್ ಚೈನ್ ಹಾಕೋಬೇಡ್ರಿ, ಕೈ ಬಳೆಗಳನ್ನ ಹಾಕೋಬೇಡ್ರಿ, ಕುಂಕುಮ ಇಟ್ಕೋಬೇಡ್ರಿ, ಕೇಳಲ್ಲ. ಇಟ್ಕೋಬೇಡ್ರಿ ಅಂತ ಹೇಳೋದು ತಪ್ಪು. ಹಚ್ಕೊಳ್ರಿ, ಇಟ್ಕೊಳ್ರಿ, ಆದ್ರೆ ಅದ್ರ ಹಿನ್ನೆಲೆಯನ್ನ ಸ್ವಲ್ಪ ತಿಳ್ಕೊಳ್ರಿ. ನಿಜ ಹಿನ್ನೆಲೆ ಗೊತ್ತಿರ್ಲಿ. ಇದು ಯಾಕೆ ಬಂತು, ಎಲ್ಲಿಂದ ಬಂತು ಅಂತ ವಿಷಯ ಗೊತ್ತಿರ್ಲಿ. ಅದನ್ನ ಹಚ್ಕೊಳ್ಳೋದು ಬಿಡೋದು ಅದು ಅವ್ರವ್ರಿಗೆ ಬಿಟ್ಕೊಟ್ಟಿದ್ದು ಅವ್ರವ್ರ ಸ್ವಂತ ನಿರ್ಧಾರಗಳು. ಆದ್ರೆ ಹಿನ್ನೆಲೆ ಚೆನ್ನಾಗಿಲ್ಲ ಅಂದ್ರೆ ಆ ಬಗ್ಗೆ ನಮಗ್ ತಿರಸ್ಕಾರ ಮೂಡಿಸಲ್ಲ ಸರ್. ನೋಡ್ರಿ, ಅದು ನಮ್ ಇಷ್ಟ, ಅದು ನಮ್ ಇಷ್ಟ. ಹಾಕೊಂಡಿದೀವಿ, ಅದು ಹಾಕೊಂಡ್ರೆ ಈಗ ಮೆಹಂದಿ ಹಚ್ಕೋತಾಳ ಸರ್. ನಾನು ಕೇಳ್ದೆ, ನಾನು ಹೆಂಡತಿ ಹಚ್ಕೊಂಡಿವಳು ಮೆಹಂದಿ. ನನ್ನ ಹೆಂಡತಿನ ಅಷ್ಟೇನು ಓದಿಲ್ಲ, ಟ್ಯೂಷನ್ ಓದಿದಾಳ. ಇದು ಮೆಹಂದಿ ಯಾಕೆ ಹಚ್ಕೊಂಡಿದ್ಗ ಅಂತ ಕೇಳ್ದೆ ನಾನು. ಅದು ನಮ್ಮ ಅವ್ವ ಹಚ್ಕೊಂಡ್ರು, ನಮ್ಮ ಆಯ ಹಚ್ಕೊಂಡ್ರು. ನಮ್ಮಲ್ಲಿ ಹಚ್ಲಕ್ ಬರ್ಲ, ಯಾರೋ ಮುಸ್ಲಿಂ ಒಬ್ಬಳು ಮೆಹಂದಿ ಚೆನ್ನಾಗಿ ಬರಿತಾಳಂತ, ಅವಳಿಗೆ ದುಡ್ಡು ಕೊಟ್ಟಿ ಅವ್ಳ ಕೈಲಿ ಹಚ್ಚಾಳಂತೆ. ಅದು ಮೆಹಂದಿ ಹಚ್ಕೊಂಡ್ರ ಕೆಂಪು, ಬೆಳಗ್ಗೆ ಅದು ಕೆಂಪು ಆಯ್ತು ಅಂದ್ರೆ ಗಂಡ ಜಾಸ್ತಿ ಪ್ರೀತಿ ಮಾಡ್ತಾನಂತೆ. ಗಂಡನ ಜಾಸ್ತಿ ಪ್ರೀತಿ ಅದನ ಅದು ಕೆಂಪು ಇರುತ್ತೆ, ಇಲ್ಲ ಕೆಂಪು ಇರಲ್ಲ ಅಂತ ಒಂದು ನಂಬಿಕೆ. ಚೆನ್ನಾಗಿ ಇಲ್ಲ ಕೊಡಕ ಬಡ್ಡಿ ಮಗ ಹೆಣ್ತಿ ಪ್ರೀತಿ ಇಲ್ಲ ಅಂದ್ರೆ ಮೆಹಂದಿ ಚೆನ್ನಾಗಿ ಹತ್ತಲ್ಲಂತ. ನಿಮಗೆ ನಾನು ಬಿಡಿಸಿ ಹೇಳ್ತೀನಿ, ಬಾಡಿ ಹೀಟ್ ಇತ್ತು ಅಂತಂದ್ರೆ ಕೆಂಪು ಇರುತ್ತೆ. ಅದನ್ನ ಅಂಗೈಗೆ ಅಂಗಾಲಿಗೆ ಯಾಕೆ ಹಚ್ಕೋತಾರ ಅಂದ್ರೆ ಈ ಅಂಗೈ ಅಂಗಾಲಿ ಎರಡು ಬೆಳ್ಳಗಿರ್ತಾವ. ಈ ಬೆಳ್ಳಗಿರೋದ್ರ ಮೇಲೆ ಅದನ್ನ ಹಾಕಿದ್ರೆ ಕೆಂಪು ಕಾಣಿಸ್ತದ. ಈ ಸ್ಕಿನ್ ಮೇಲೆ ಅಂಟ್ಕೊಂಡ್ರೆ ಸ್ವಲ್ಪ ಕಪ್ಪು. ನಾವು ದೇಹದವರು, ನಾವು ದ್ರಾವಿಡರು ಅಂದ್ರೆ ನಾವು ಕಪ್ಪು ದೇಹದವರು, ಕಪ್ಪು ಮಣ್ಣಿನ ನಾವು ಮಕ್ಕಳು. ಹಿಂಗಾಗಿ ನಮ್ದು ಮೈ ಮೇಲೆ ಹಾಕೊಂಡ್ರೆ ಅದು ಕಾಣಿಸಲ್ಲ ಮೆಹಂದಿ. ಈ ಅಂಗೈಗೆ ಅಂಗಾಲಿಗೆ ಹಾಕೊಂಡ್ರೆ ಅಲ್ಲಿ ವೈಟ್ ಇರೋದ್ರಿಂದ ಅಲ್ಲಿ ಕಾಣಿಸ್ತದ. ವೈಟ್ ಕಲರ್. ಆಮೇಲೆ ಮೆಹಂದಿ ಕ್ವಾಲಿಟಿ ಮೇಲೆ ಆಗುತ್ತೆ ಸರ್ ಅದು ಕೆಂಪು. ಅದಾಯ್ತು. ಈಗ ಕ್ವಾಲಿಟಿ ಕಂಪ್ನಿ ಅಂತ ಬಂದಾವ. ಮೂಲದೊಳಗೆ ಅದು ಆಕ್ಚುಲಿ ಮೆಹಂದಿ ಅಂತಕ್ಕಂಥ ಒಂದು ಗಿಡದ ಎಲಿ ಅದು. ಅದೇ ಅದೇ ಅದನ್ನ ತಂದು ಒಣಗಿಸಿ ಅದನ್ನ ಅರದು ಪುಡಿ ಮಾಡಿ ಅದಕ್ಕೆ ಏನೋ ಬೆರೆಸಿ ಅದು ಮಾಡ್ತಿದ್ರು. ಅದು ಬೆರೆಸುವಾಗ ಏನಾದ್ರು ಮಿಸ್ಟೇಕ್ ಆಗಿರುತ್ತೆ, ಆದ್ರೆ ಅದು ವೈಜ್ಞಾನಿಕವಾಗಿ ಅದಕ್ಕೆ ಏನೋ ಒಂದು ಹಿನ್ನೆಲೆ ಇರ್ತಾವ. ಇವ್ರಿಗೇನು ಕಾರಣ ಹೇಳಿದಾರೆ, ಏನ್ ಹಿನ್ನೆಲೆ? ಅದಾಯ್ತು. ಅಲ್ಲಿ ಯಾರು ಹೀಟ್ ಮೈ ಆಗಿರ್ತಾರೆ, ಯಾರ್ದು ಉಷ್ಣ ಮೈ ದೇಹ ಇರ್ತದೋ ಅವರಿಗೆ ಕೆಂಪು ಹೆಚ್ಚಾಗ್ತದೆ. ಅದು ವೈಜ್ಞಾನಿಕ ಕಾರಣ ನೀವು ಹೇಳೋದು. ಅಂದ್ರೆ ನಮ್ಮ ಜನರಿಗೆ, ನಮ್ಮ ಹೆಣ್ಮಕ್ಳಿಗೆ ವೈಜ್ಞಾನಿಕ ಕಾರಣ ಗೊತ್ತಿಲ್ಲ. ಅಜ್ಜಿ ಕತೆ ನಾನು ಹೇಳ್ತಿರೋದು ವೈಜ್ಞಾನಿಕ ಕಾರಣ. ಇಲ್ಲಿ ಯಾರು ಉಷ್ಣ ಮೈ ಆಗಿರ್ತದೋ ಅವ್ರಿಗೆ ಕೆಂಪು ಇರ್ತದೆ. ಮತ್ತೆ ವೈಜ್ಞಾನಿಕವಾಗಿ ನಾನು ಹೇಳ್ತೀನಿ, ಮೆಹಂದಿ ಹಚ್ಕೊಳ್ಳೋದ್ರಿಂದ ಈ ಕೂಲ್ ಆಗ್ತದ ಬಾಡಿ. ಅದು ತಂಪಿರುತ್ತಿರ್ಬೇಕು. ಅದು ನೀವು ಹೇಳ್ತಾ ಇರೋದು ವೈಜ್ಞಾನಿಕ ಕಾರಣ. ಆದ್ರೆ ನಮ್ಮ ನಾನು ಏನೇ ಹೇಳಿದ್ರು ಕೂಡ ಇದ್ರ ಹಿನ್ನೆಲೆ ವೈಜ್ಞಾನಿಕ ಏನ್ ಹೇಳ್ತದ, ವೈಜ್ಞಾನಿಕವಾಗಿ ಇದು ಏನ್ ಕಾರಣ ಆಗ್ತದ, ಇದೇನ್ ಪರಿಣಾಮ ಆಗ್ತದ, ನಾನು ಅದನ್ನೇ ನೋಡೋಣ. ಕರೆಕ್ಟ್ ಸರ್, ಅದು ತಿಳ್ಕೊಳ್ಬೇಕು, ವೈಜ್ಞಾನಿಕ ಹಿನ್ನೆಲೆ ತಿಳ್ಕೊಬೇಕು. ಆದ್ರೆ ನಮ್ಮ ಮೆಹಂದಿ ಹೆಚ್ಚು ಅದು ಮೂಲದೊಳಗೆ ಏನೋ ಬಂದಿರಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮೆಹಂದಿ ಅದೊಂದು ಡಿಸೈನ್ ಇರ್ತದ, ಅದ್ರೊಳಗಡೆ ಕಲೆ ಅದ. ಈಗ ಅದು ಎಲ್ಲ ಫ್ಯಾಷನ್ ಆಗಿದೆ ಬಿಡಿ ಸರ್. ಫ್ಯಾಷನ್ ಪಕ್ಕಕ್ಕೆ ಇಡ್ರಿ, ಅದು ಒಂದು ಕಲೆ. ಮೆಹಂದಿ ಹಾಕೋದು ಒಂದು ಡಿಸೈನ್ ಆಗಿ ಏನ್ ಕೈ ಒಳಗೆ ಹಾಕ್ತಾರಲ್ಲ, ಅದೊಂದು ಕಲೆ. ಅದೇ ಒಂದು ಕಲೆನೇ, ಹೌದಲ್ಲ? ಅದೊಂದು ಕಲೆ ಅದ. ಆ ಕಲೆಯನ್ನ ನಾವು ಗೌರವಿಸೋಣ. ಅದನ್ನೇನಂತ ಮತ್ತೆ ನಮ್ ದೈಹಿಕವಾಗಿ ಅದು ಕೂಲ್ ಆಗ್ತದ. ಹೌದಲ್ಲ? ಆದ್ರೆ ನನಗೆ ಇಷ್ಟ ಆಗ್ಲಾರ್ದು ಏನಪ್ಪಾ ಅಂತಂದ್ರೆ, ಈ ಹೆಣ್ಮಕ್ಳಿಗೆ ಮಾತ್ರ ಮೆಹಂದಿ ಹಾಕಿ ಗಂಡು ಮಕ್ಳು ಹಾಕೊಂಡ್ರೆ ಅವನ್ನ ಒಂಥರ ಹೆಂಗಸೆ ಅಂತಂದು ಅವನೇನೋ ಗೇಲಿ ಮಾಡ್ತಾರ.
ಅದೇ ಅದೇ ಪುರುಷ ಪ್ರಧಾನ ಸಮಾಜದಲ್ಲಿ ಹಾ, ಇದು ಹೆಣ್ಣನ್ ಮಾಡಿದಕ್ಕೆ ಅದು ಶೃಂಗಾರ ಆಗಿದೆ. ಹಾ ಗಂಡು ಮಾಡ್ಕೊಂಡ್ರೆ ಅವನು ಹೆಂಗಸೆ ಅಂದ್ರೆ ಅದು ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಅಂತಕ್ಕಂಥದ್ದು ಒಂದು ಗೇಲಿ ಮಾತು ಬಂದದು. ಅದೇ ನೋಡಿ ವಿಪರ್ಯಾಸ ಅಂದ್ರೆ ಈಗ ನೋಡಿ ಹೆಣ್ಣು ಮಾಡಿದಕ್ಕೆ ಆದ್ರೆ ಗಂಡು ಮಾಡಿದಕ್ಕೆ ರಸಿಕತೆ ನಾವಿದ್ದೀವಿ. ಈ ಬಗ್ಗೆ ಈಗ ವೈಚಾರಿಕವಾಗಿ ವಿಚಾರ ಮಾಡೋರು ತರ್ಕ ಉಳ್ಳೋರು ಈ ಬಗ್ಗೆ ನೋಡ್ರಿ, ವೈಜ್ಞಾನಿಕವಾಗಿ ಅದಕ್ಕೆ ದೇಹವನ್ನ ತಂಪಾಗಿಡ್ತದ ಅಂತಂದ್ರೆ ಇಬ್ರು ಹಚ್ಕೋಬೇಕಲ್ಲ ಅದನ್ನ. ಹಚ್ಕೋಬೇಕಾ ಈ ಪ್ರಶ್ನೆ ಮಾಡ್ಬೇಕು ನಾವು. ಹಿಂದೇನೋ ಶಾಸ್ತ್ರ ಮಾಡಿದ್ರೆ ಸಂಪ್ರದಾಯ ಮಾಡಿದ್ರೆ ಏನೋ ಒಂದು ಒಳ್ಳೆ ಕಾಣ ಇರುತ್ತೆ ಅಂತ ಎಣ್ಣೆ ಹಚ್ಕೋಬೇಕು. ಅದ್ರ ಹಿನ್ನೆಲೆ ಗೊತ್ತಿಲ್ಲ, ಬೇರೆನೆ ಹಿನ್ನೆಲೆ ಹೇಳ್ತಾಳೆ. ಗಂಡ ಪ್ರೀತಿ ಮಾಡೋದು ಕಡಕ್ ಹಸ್ತದ, ಗಂಡ ಪ್ರೀತಿ ಮಾಡೋದು ಡಿಮ್ ಹಸ್ತದ ಅದು ಹೇಳ್ತಾಳೆ. ಆ ಬಗ್ಗೆ ನಾವು ತಿಳ್ಕೊಳ್ಬೇಕನ್ನ ಮಾತಾಡ. ಅದೇ ರೀತಿ ಗಂಡ್ ಮಕ್ಳು ಹಚ್ಕೊಂಡು ನಾನು ಹೆಂಡತಿ ನನ್ನ ಮೇಲೆ ಜಾಸ್ತಿ ಹೆಚ್ಚು ಪ್ರೀತಿ ಮಾಡ್ತೀವಿ, ನನಗೂ ಕೆಂಪು ಇರ್ತದೆ ಅಂತ ಇವನು ಅನ್ಕೋಬಹುದಲ್ಲ. ಅದೇ ಅದೇ ಸರ್, ತಪ್ಪೇನದ? ಹೌದಲ್ಲ. ನೋಡ್ರಿ, ನೀರ್ ಕುಡಿದ್ರೆ ದೇಹ ತಂಪಾಗ್ತದ. ಹೌದಲ್ಲ. ಅದು ಗಂಡನು ಕುಡಿಬೇಕು, ಹೆಣ್ಣು ನೀರ್ ಕುಡಿಬೇಕು. ಕರೆಕ್ಟ್ ಸರ್. ಹಾಲ್ ಕುಡಿದ್ರೆ ನಮ್ಗೆ ಚೈತನ್ಯ ದೇಹದೊಳಗೆ ಬರ್ತದಂತಂದ್ರೆ ಅದು ಗಂಡು ಕೂಡ ಹಾಲು ಕುಡಿಬೇಕು, ಹೆಣ್ಣು ಕೂಡ ಹಾಲು ಕುಡಿಬೇಕು. ಹೌದಲ್ಲ. ಮಕ್ಕಳು ಕುಡಿಬೇಕು, ಮುದುಕರು ಕುಡಿಬೇಕು. ಹೌದಲ್ಲ. ಅದೇ ರೀತಿ ಮೆಹಂದಿ ಹಚ್ಕೊಳ್ಳೋದ್ರಿಂದ ದೇಹ ತಂಪಾಗ್ತದ ಅಂತಂದ್ರ ಇಲ್ಲಿ ಗಂಡು ಹಚ್ಕೋಬೇಕು, ಹೆಣ್ಣು ಹಚ್ಕೋಬೇಕು, ಮಕ್ಕಳು ಹಚ್ಕೋಬೇಕು, ಮುದುಕರು ಹಚ್ಕೋಬೇಕು. ಹೌದಲ್ಲ. ಇದು ಒಬ್ರಿಗೆ ಮಾತ್ರ ಸೀಮಿತ ಮಾಡೋದು ನನಗೆ ಒಪ್ಪಿಗೆ ಇಲ್ಲ. ಅವೆಲ್ಲ ಸಂಪ್ರದಾಯಗಳು ಹೆಣ್ಣನ್ನೇ ಸೀಮಿತ ಮಾಡಿದಾರಲ್ಲ. ತಾಳಿ ಕಟ್ಕೊಳ್ಬೇಕು, ಕಾಲುಂಗ್ರ ಹಾಕೊಳ್ಬೇಕು, ಆಮೇಲೆ ಮೆಹಂದಿ ಹಚ್ಕೊಳ್ಬೇಕು, ಕುಂಕುಮ. ಇಲ್ಲಿ ನಿಮಗೆ ಇದು ಮದುವೆಯೊಳಗೆ ಈ ತಾಳಿ ಕಟ್ಟೋದ್ರ ಬಗ್ಗೆ ಇನ್ನೊಂದು ಹೇಳ್ತೀನಿ. ಇಲ್ಲಿ ಲಿಂಗಾಯತ ಧರ್ಮದೊಳಗೆ, ಈ ಬಸವ ತತ್ವದೊಳಗೆ ಈ ತಾಳಿ ಇಲ್ಲ. ಅಂದ್ರೆ ಬಸವಣ್ಣವರು ತಾಳಿ ಕಟ್ಟೆ ಮದುವೆ ಆದ್ರಂತೆ. ನಂತರ ಇವರು ಶೀಲವಂತ ಮತ್ತು ಲಾವಣ್ಯವತಿಗೆ ಮದುವೆ ಮಾಡ್ತಾರಲ್ಲ, ಅಲ್ಲಿ ತಾಳಿ ಇಲ್ಲಂತೆ. ಹೌದೇನ್ರಿ? ಅದು ಅಲ್ಲಿ ಇದು ಈ ರುದ್ರಾಕ್ಷಿ ಮಾಲೆಯನ್ನ ಒಬ್ರಿಗೊಬ್ರು ಹಾಕೋದು. ಪರಸ್ಪರ ರುದ್ರಾಕ್ಷಿ ಮಾಲೆಯನ್ನು ಬದಲಾಯಿಸ್ಕೊಂಡು ವಿವಾಹ ಬಂಧನಕ್ಕೆ ಒಳಗಾಗ್ತಾರ. ಹೌದು. ಅದೇ ವಿವಾಹ. ಅದೇ ತಾಳಿಲಲ್ಲಿ ರುದ್ರಾಕ್ಷಿಯನ್ನ ಕಟ್ಟುವುದು. ಅದು ಮಾಲೆ ಆಗಿರ್ಬೋದು, ಒಂದ್ ಸಿಂಗಲ್ ಆಗಿರ್ಬೋದು, ಎಷ್ಟಾದ್ರೂ ಆಗಿರ್ಬೋದು, 2 ಆಗಿರ್ಬೋದು. ಕರೆಕ್ಟ್ ಸರ್, ಕರೆಕ್ಟ್. ಒಟ್ಟಿನಲ್ಲಿ ರುದ್ರಾಕ್ಷಿಯನ್ನು ಕೊಳ್ಳಿಗೆ ಧಾರಣೆ ಮಾಡೋದು, ಒಬ್ರಿಗೊಬ್ರು ಕಟ್ಟೋದು. ಹೌದಲ್ಲ ರೀ. ಇದೇನಂದ್ರೆ ತಾಳಿಯನ್ನು ವಿರೋಧಿ ಮಾಡಿದಂತ ವಚನ ನಮಗ್ ಸಿಕ್ಕದು. ಕರೆಕ್ಟ್ ಸರ್, ಕರೆಕ್ಟ್. ಆದ್ರೂ ಕೂಡ ನಮ್ಮ ಲಿಂಗಾಯತರು ಇನ್ನೂ ಬ್ರಾಹ್ಮಣರನ್ನ ಕರೆಸ್ತಾ ಇದಾರೆ ಮದ್ವೆ ಕಾರ್ಯಕ್ರಮಕ್ಕೆ. ನೋಡ್ರಿ, ಅವ್ರು ಬ್ರಾಹ್ಮಣರಾದ್ರೂ ಕರೆಸ್ಲಿ, ಐನರ್ನಾದ್ರೂ ಕರೆಸ್ಲಿ, ಸ್ವಾಮಿಗಳನ್ನಾದ್ರೂ ಕರೆಸ್ಲಿ, ಆದ್ರೆ ಅರ್ಥಪೂರ್ಣವಾಗಿ ಎಷ್ಟು ಸಾಧ್ಯನ ಅಷ್ಟು ಕಡಿಮೆ ಖರ್ಚಿನಲ್ಲಿ ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡು ಪರಸ್ಪರ ಹಾಕೊಂಡು ಜೀವನ ಮುಖ್ಯ. ಈ ಎಲ್ಲಾ ಅದ್ದೂರಿಯಾಗಿ ಮದುವೆ ಮಾಡಿಸಿ ಎಲ್ಲಾ ಮಾಡಿ ಡಿವೋರ್ಸ್ಗಳಾಗ್ತಾ ಇದಾವಲ್ಲ, ಅಲ್ಲಿ ಏನ್ ಅರ್ಥ ಅದ? ಲಕ್ಷಾಂತರ ರೂಪಾಯಿ ಹೋಗಿದ್ದು ಮತ್ತೆ ತಿರ್ಗಾ ಬರ್ತದ? ಇಬ್ರು ಕೂಡಿರ್ಬೇಕು, ಒಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು, ತಮ್ಮ ಸಂಸಾರ ನಮ್ಮ ಮಕ್ಕಳುಗೋಸ್ಕರ ಅವ್ರು ದುಡಿಬೇಕು ಪರಸ್ಪರ. ಅಲ್ಲಿ ನೋಡ್ಕೊಂಡು ಮುಂದೆ ಹೊರದು ಅದು ಜೀವನ ಕಂಪ್ಲೀಟ್ ಆಗೋದಿರ್ತದಲ್ಲ, ಅದು ಮದುವೆ, ಅದು ನಿಜವಾದ ಮದುವೆ. ಹೌದಲ್ಲ ರೀ. ಸಕ್ಸಸ್ಫುಲ್ ಆಗಿ ಜೀವನ ಕಳೆದು ನಾವು ಜೀವನದ ಸಾರ್ಥಕತೆಯನ್ನು ಪಡ್ಕೋಬೇಕು ಗಂಡ ಹೆಂಡತಿ ಆದ್ಮೇಲೆ. ಇದು ಮದುವೆ ಅಂತ ಮದುವೆ ಅರ್ಥನ ತಿಳ್ಕೊಂಡು ಅದು ಆ ಕಡೆ ನಾವು ಹೋಗ್ಬೇಕು ಅಷ್ಟೇ ಹೊರತು ಯಾವ್ದು ಮೌಢ್ಯತೆಗಳನ್ನೆಲ್ಲ ಬಿಡಬೇಕು. ವೈಜ್ಞಾನಿಕವಾಗಿ ನಾವು ಜೀವನದ ಸಾರ್ಥಕತೆಯನ್ನು ನೋಡ್ಕೋಬೇಕು. ಇಲ್ಲಿ ಗಂಡು ಹೆಣ್ಣು ಕೂಡಿ ಚೆನ್ನಾಗಿ ಒಳ್ಳೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅನ್ನಂಗೆ ಉತ್ತಮವಾಗಿ ಇದಾಗ್ಬೇಕು. ಆ ಹಣ ಏನಾದ್ರು ಉಳ್ಳವರಾಗಿದ್ರ ಆ ಗಂಡು ಹೆಣ್ಣು ಇಬ್ರದ್ದು ಜಾಯಿಂಟ್ ಅಕೌಂಟ್ ಒಳಗೆ ದುಡ್ಡು ಇಡ್ಬೇಕು. ಕರೆಕ್ಟ್ ಸರ್. ಮುಂದಿನ ಜೀವನಕ್ಕೆ ಉಪಯೋಗಿಸ್ಕೊಳ್ಬೇಕು. ಅದು ಸುಮ್ನೆ ಆಡಂಬರವಾಗಿ ಯಾರ್ದೋ ಮಾತು ಕೇಳಿ ನೋಡ್ರಿ, ಸಾಲ ಮಾಡೇ ಮದುವೆ ಆಗೋದು ಹೈಯೆಸ್ಟ್. ಇಲ್ಲ ದುಡ್ಡು ಕೂಡಿಸಿಡೋದೇ ಮದ್ವಿಗೆ ಅಂತ. ಇವ್ರ ಜೀವನಕ್ಕೆ ಏನಾಯ್ತು? ಅದು ಒಂದು ದಿವಸ ಡಮ್ ತಂದು ಒಂದಿಷ್ಟು ಬಾಜೆ ತರಿಸಿ ಎಲ್ಲ ಬಾರಿಸಿ ಊದಿ 2 ದಿವಸ ಮದುವೆ ಮಾಡ್ಕೊಂಡು ಛತ್ರ ಬುಕ್ ಮಾಡಿ ಎಲ್ಲ ಖರ್ಚು ಮಾಡಿದ್ರೆ ಮುಗಿದೋಯ್ತು. ನೆಕ್ಸ್ಟ್ ಡೇ ಮದುವೆ ನಂತರ ನಿಜವಾದ ಬದುಕು ಪ್ರಾರಂಭ ಆಗತ್ತದ. ಇವ್ರು ಪ್ರಾರಂಭ ಆಗ್ತದಲ್ಲ, ಮುಂದೆ ಮಕ್ಕಳಾಗ್ತಾವು, ಹಾಸ್ಪಿಟಲ್ ಖರ್ಚು ಅಂತ ಇರ್ತದ, ಆಕೆ ಪ್ರೆಗ್ನೆಂಟ್ ಅಂತ ಆಗ್ತಾಳ, ಡೆಲಿವರಿ ಖರ್ಚು ಇರ್ತದ. ಕರೆಕ್ಟ್ ಸರ್. ಜೀವನ ಪೂರ್ತಿ ದುಡ್ದಿದ್ದನ್ನ ಒಂದ್ ದಿನದಲ್ಲಿ ಎಲ್ಲ ಹಾಳು ಮಾಡ್ಬಿಟ್ಟು ಮುಂದೆ ಕಂಗಾಲ ಕೊಡ್ತಾರ. ಹೌದಲ್ಲ ರೀ. ಅದ್ರ ಬದಲಾಗಿ ಅದು ಇವ್ರೊಂದ್ ಇಷ್ಟು ಲಕ್ಷ, ಅವ್ರೊಂದ್ ಫಾರ್ ಎಕ್ಸಾಂಪಲ್ 2 ಲಕ್ಷ 3 ಲಕ್ಷ 5 ಲಕ್ಷ ಅವ್ರವ್ರ ಶಕ್ತಿ ಅನುಸಾರ ಸಾಲ ಮಾಡ್ಕೊಳ್ಳೋದಂತಲ್ಲ, ಅವ್ರ ಶಕ್ತಿ ಅನುಸಾರ ಇಬ್ರು ಮದುವೆಗೆ ಏನ್ ಖರ್ಚು ಮಾಡ್ಬೇಕಂತಾರ ಸರಳ ಮದುವೆಯನ್ನ ಕಡಿಮೆ ಖರ್ಚಿನಲ್ಲಿ ಮುಗಿಸಿ ಇಬ್ರು ಗಂಡು ಹೆಣ್ಣು ಇಬ್ರು ಹೆಸರಿನಲ್ಲಿ ಜಾಯಿಂಟ್ ಅಕೌಂಟ್ ಒಳಗೆ ದುಡ್ಡು ಇಟ್ರೆ ಅವ್ರ ಜೀವನಕ್ಕೆ ಆಧಾರ ಆಗ್ತದ. ಕರೆಕ್ಟ್ ಸರ್, ಕರೆಕ್ಟ್. ಅವ್ರೆಲ್ಲೋ ಸಾಲ ಅವ್ರಿಗೆ ತಿಂಗಳು ಇಷ್ಟ ಅಂತ ಆದಾಯ ಬರ್ತದ. ಅದ್ರ ಮೇಲಿಂದ ಅವ್ರು ಉತ್ತಮ ಬದುಕನ್ನು ಸಾಗಿಸ್ಬೋದಲ್ಲ, ಅವ್ರ ನೆಮ್ಮದಿಯಿಂದ ಬದುಕಬಹುದಲ್ಲ.
ಕರೆಕ್ಟ್ ಸರ್ ಕರೆಕ್ಟ್. ಇದನ್ನೆಲ್ಲ ಈ ಅಧಿವೇಶ- ಈ ಅಧ್- ಸರ್ ಹೌದಲ್ಲ. ನನಗೆ ಈ ಅಧಿವೇಶ ಅದೇನು ನನಗಂತೂ ಇಷ್ಟ ಆಯ್ತು ಪರ್ಸನಲಿ. ಹಾ ಎಷ್ಟು ಸರಳ, ಎಷ್ಟು ಸಿಂಪಲ್. ಹಾ ಹಾಗೆ ಎಲ್ಲ ಲಗ್ನ ಪತ್ರ ಬರ್ದಾಗ ಎಲ್ಲ ವ್ಯವಹಾರ ಪತ್ರ ಬರ್ದಂಗ್ ಬರೀ ಏನ್ ಲಗ್ನ ಪತ್ರ ಪ್ರಿಂಟ್ ಹಾಕ್ಸಲ್ಲ, ಅದಕ್ಕೆಲ್ಲ ಸಮಯನೂ ಇಲ್ಲ ಅವ್ರ ಹತ್ರ. ಮುಗ್ದ ಚಾದಿ ಮಾಡ್ಕೊಳ್ಳೋದು ಆಗಿಂದಾಗೆ. ಮುಗೀತು ಮದುವೆನು. ಏನಿಲ್ಲ, ಬೆಳಿಗ್ಗೆ ಕೂಡ್ತಾರ, ಮಧ್ಯಾಹ್ನದಾಗ ಮಾತುಕತೆ ಮುಗಿದಿರ್ತದ, ಸಾಯಂಕಾಲ ತಾಳಿ ಕಟ್ತಾರ, ಮುಗೀತು. ಹೌದಲ್ಲ. ಅಲ್ಲೇ ಒಂದಿಷ್ಟು ಅನ್ನ ಸಾಂಬಾರ್ ಮಾಡ್ತಾರ, ಎಲ್ಲರೂ ಅಲ್ಲೇ ಊಟ. ಅಲ್ಲಿ ಯಾರು ಊರೊಳಗೆ ಎಷ್ಟು ಜನ ಇರ್ತಾರ, ಅಲ್ಲಿ ಬೇಕಾದವ್ರನ್ನೆಲ್ಲ ಕರೀತಾರ, ಅಲ್ಲೇ ಊಟ ಆಯ್ತು, ಮುಗೀತು. ಕರೆಕ್ಟ್ ಸರ್ ಕರೆಕ್ಟ್. ಹಾರ ಬದಲಾಯಿಸ್ಕೊಂಡೋದಕ್ಕೂ ಮದ್ವೆನೇ ಅಂತಾರ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಂಡು ಮದ್ವೆನೇ ಅಂತಾರ. ನಮ್ಮ ನೀವ್ ಹೇಳೋ ಪ್ರಕಾರ ಸರಳವಾಗಿ ಅರ್ಥಪೂರ್ಣವಾಗಿ ವೈಚಾರಿಕವಾಗಿ ಮದುವೆ ಮಾಡ್ಕೋಬೇಕು ನಾವು. ಕರೆಕ್ಟ್ ಸರ್ ಕರೆಕ್ಟ್. ಎಲ್ಲ ಎಷ್ಟು ಸರಳ ಅದ ರೀ ಜೀವನ, ಅರ್ಥ ಮಾಡ್ಕೊಂಡ್ರು. ಕರೆಕ್ಟ್ ಸರ್ ಕರೆಕ್ಟ್ ಕರೆಕ್ಟ್. ಈ ರೀತಿ ಆಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಆಯ್ತು, ಈ ವಿಷಯವನ್ನು ಇಲ್ಲಿ ಕೊನೆಗೊಳಿಸೋಣ. ಮತ್ತೆ ಮುಂದಿನ ಸಾರಿ ಮತ್ತೆ ಹೊಸ ವಿಷಯದೊಂದಿಗೆ ಬರೋಣ. ಶರಣಾರ್ಥಿ. ಶರಣಾರ್ಥಿ ಸರ್.